Hello everyone, I'm Shweta from Sunshine and VR Academy. So today I'm going to start a subject called as business studies. In the business studies, I'm going to take first chapter called as nature and significance of management. ನನ್ನ ಬಿಸ್ನೆಸ್ ಸ್ಟಡೀಸ್ ಸ್ಟಾರ್ಟ್ ಮಾಡೋಕ್ ಮುಂಚೆ ನಾನೊಂದ್ಸಲ ಒಂದಷ್ಟು ವ್ಯೂಸ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ಬಿಸ್ನೆಸ್ ಸ್ಟಡೀಸ್ ಅಂತ ಯೂಶಲಿ ಎಲ್ಲಾ ಮಕ್ಳಿಗೂ ಡಿಫಿಕಲ್ಟ್ ಫೀಲ್ ಆಗ್ತಾ ಇರುತ್ತೆ. ಯಾಕೆ ಅಂದ್ರೆ ಅದ್ರಲ್ಲಿ ಓದೋದ್ ಜಾಸ್ತಿ ಇರುತ್ತೆ, ಯು ಫೀಲ್ ಲೈಕ್ ಡಿಫಿಕಲ್ಟ್. ಸೊ ನಿಮ್ಗೆ ಈಸಿ ಫೀಲ್ ಆಗ್ಬೇಕು ಬಿಸ್ನೆಸ್ ಸ್ಟಡೀಸ್ ಅಂತ ಹೇಳಿದ್ರೆ ನಾನು PPT ಒಂದ್ಸಲ ರೆಫರ್ ಮಾಡಿದ್ರೆ ಯು ಫೀಲ್ ಬಿಸ್ನೆಸ್ ಸ್ಟಡೀಸ್ ನಾವ್ ಈಗೂ ಓದ್ಬೋದಾ, ಅಷ್ಟು ಈಸಿನ ಬಿಸ್ನೆಸ್ ಸ್ಟಡೀಸ್ ಅನ್ನೋ ವ್ಯೂ ಬರುತ್ತೆ ನಿಮ್ಗೆ. ಹಾಗಾಗಿ ನಾನು ಬಿಸ್ನೆಸ್ ಸ್ಟಡೀಸ್ ಹೇಗೆ ಓದ್ಬೇಕು, ನನ್ ಮಾಡಿರೋ PPTs ನಿಮ್ಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಗೈಡೆನ್ಸ್ ಕೊಡ್ತಾ ಇದ್ದೀನಿ. ಓಕೆ, ಸೊ ವೆನ್ ಇಟ್ ಕಮ್ಸ್ ಟು ಅಂಡ್ ಮೀನಿಂಗ್ ಕ್ಲೀನ್ ಆಗಿ ಓದ್ಲೇಬೇಕು. ಸೊ ಮೀನಿಂಗ್ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಿ. ಬಿಸ್ನೆಸ್ ಸ್ಟಡೀಸ್ ನೀವೆಲ್ಲ ನಿಮ್ಗೆ ಬಾಯಿಗೆ ಬಂದಿದ್ ಬರೆದ್ರೆ ಯು ವಾಂಟ್ ಗೆಟ್ ಎನ್ ಮಾರ್ಕ್ಸ್. ಸೊ ನಿಮ್ಗೆ ಇಲ್ಲಿ ಕಾನ್ಸೆಪ್ಟ್ ಅರ್ಥ ಆಗ್ಬೇಕು. ಬಿಸ್ನೆಸ್ ಸ್ಟಡೀಸ್ ಹೇಗೆ ಅಂದ್ರೆ ಇಫ್ ಯು ವಾಂಟ್ ಟು ಲರ್ನ್, ಯು ವಾಂಟ್ ಟು ಸ್ಟಾರ್ಟ್ ಯುವರ್ ಓನ್ ಬಿಸ್ನೆಸ್, ಏನೇನೆಲ್ಲ ನಿಮ್ಗೆ ಗೊತ್ತಿರಬೇಕು, ಕಂಪ್ಲೀಟ್ ಆಗಿ ಗೈಡೆನ್ಸ್ ಕೊಡೋದು ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಇಂಪ್ಲಿಮೆಂಟ್ ಆಗುತ್ತೆ ಆಫ್ಟರ್ ಕಂಪ್ಲೀಟಿಂಗ್ ಯುವರ್ ಎಜುಕೇಶನ್. ಆ ತರ ಅಷ್ಟು ಈಸಿಯಾಗಿ ಕಲರ್ಫುಲ್ ಆಗಿ ಈ ಸಿಲೆಬಸ್ ನ ಮೇಂಟೈನ್ ಮಾಡಿದ್ದಾರೆ, ಅಂದ್ರೆ ಬಿಲ್ಡ್ ಮಾಡಿದ್ದಾರೆ. ಓಕೆ, ಸೊ ದಟ್ ಈಸ್ ದ ರೀಸನ್ ನೀವ್ ಏನ್ ಮಾಡ್ಬೇಕು, ಇದನ್ನ ಅರ್ಥ ಮಾಡ್ಕೋಬೇಕು. ಬಿಸ್ನೆಸ್ ಸ್ಟಡೀಸ್ ನೀವು ಅರ್ಥ ಮಾಡ್ಕೊಂಡು ಓದಕ್ ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಲರ್ನ್ ಬಿಸ್ನೆಸ್ ಸ್ಟಡೀಸ್ ಅಂಡ್ ಯು ವಿಲ್ ಸ್ಟಾರ್ಟ್ ಲವಿಂಗ್ ಬಿಸ್ನೆಸ್ ಸ್ಟಡೀಸ್. ಯಾರ್ಯಾರು ಬಿಸ್ನೆಸ್ ಸ್ಟಡೀಸ್ ತುಂಬಾ ಏಟ್ ಮಾಡ್ತಾ ಇದೀರಾ, ನನ್ಗೆ ಇಷ್ಟ ಇಲ್ಲ, ಓದಕ್ ಆಗಲ್ಲ, ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಿರೋ ಅವ್ರ ಈ ವಿಡಿಯೋನ ನೋಡಿದ್ರೆ ಡೆಫಿನೆಟ್ಲಿ ಯು ಪೀಪಲ್ ವಿಲ್ ಸ್ಟಾರ್ಟ್ ಲವಿಂಗ್ ಬಿಸ್ನೆಸ್ ಸ್ಟಡೀಸ್. ಅದ್ ಆಗ್ಬೇಕು ಅಂತ ಹೇಳಿದ್ರೆ ನಾನು ಏನ್ PPTs ನಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅದನ್ನ ನೀವೇನ್ ಮಾಡ್ಬೇಕು, ಕ್ಲೀನ್ ಆಗಿ ನೀಟಾಗಿ ನೀವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳೋಕೆ ಒಂದ್ಸಲ ನೀವು ಅಲ್ಲಿ ಅಬ್ಸರ್ವ್ ಮಾಡಿ ಏನೇನಿದೆ ಅಂತ ಹೇಳ್ಬಿಟ್ಟು. ಓಕೆ, ನಾವು ಕಮ್ ಆನ್ ಲೆಟ್ ಅಸ್ ಸ್ಟಾರ್ಟ್ ವಿತ್ ಬಿಸ್ನೆಸ್ ಸ್ಟಡೀಸ್ ನೌ. ಸೊ ಟುಡೇ ಐ ಆಮ್ ಸ್ಟಾರ್ಟಿಂಗ್ ವಿತ್ ದ ನ್ಯೂ ಚಾಪ್ಟರ್, ದಟ್ ಈಸ್ ಚಾಪ್ಟರ್ ನಂಬರ್ 1, ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ಎಲ್ಲ ಅದು ಸ್ವಲ್ಪ ಕೇಳಿಸ್ಕೊಳ್ಳಿ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿ. ಡೆಫಿನೆಟ್ಲಿ ಯು ವಿಲ್ ಫೀಲ್ ಬಿಸ್ನೆಸ್ ಸ್ಟಡೀಸ್ ವೆರಿ ಈಸಿಲಿ. ಓಕೆ, ಸಿ ಐ ಹವ್ ಗಿವನ್ ದ ಮೀನಿಂಗ್ ಹಿಯರ್. ವಾಟ್ ಈಸ್ ಮ್ಯಾನೇಜ್ಮೆಂಟ್? ಫಸ್ಟ್ ಥಿಂಗ್, ಕ್ವಶನ್ ಹೆಡಿಂಗ್ ನೋಡಿ. ಕ್ವಶನ್ ಅಲ್ಲಿ ಏನಿದೆ ನಮ್ಗೆ, nature and significance of management and the chapter name. First, we need to understand what is this nature, what is the significance, and what is this management. So, significance andre any important, nature andre enu features. So, we are learning what are the nature and significance, why, what is the feature of management and why management is important ಅನ್ನೋದನ್ನ ಈ ಸಬ್ಜೆಕ್ಟ್ ನಲ್ಲಿ ನಾವು, ಈ ಚಾಪ್ಟರ್ ನಲ್ಲಿ ನಾವು ಕಲ್ತ್ಕೋತೀವಿ. ಓಕೆ, ಫಸ್ಟ್ ಲೆಟ್ us learn what is this management. Management andre enu? See, the complete this subject will be focused on managers who will be ruling the entire business. Okay. See, management andre eno? So the person who is assigning work to an employees. ಒಬ್ಬ ನೋಡಿ ಕಾಣಿಸ್ತಾ ಇದೆ ಪಿಕ್ಚರ್ ನಿಮ್ಗೆ. ಇಲ್ಲೊಬ್ಬ ಏನ್ ಮಾಡ್ತಾ ಇದ್ದಾನೆ, ಈಸ್ ಗಿವಿಂಗ್ ಅ ಗೈಡೆನ್ಸ್ ಟು ಅನ್ ಎಂಪ್ಲಾಯೀಸ್. ದ ಪರ್ಸನ್ ಹೂ ಇಸ್ ಗಿವಿಂಗ್ ಅನ್ ಗೈಡೆನ್ಸ್ ಈಸ್ ಕಾಲ್ಡ್ as a manager. Okay, so before giving a task, giving a directions to an employees, first he should know what work has to be given to an employees. First ಇವ್ರು ಗೊತ್ತಿರ್ಬೇಕು ನಾನು ಏನ್ ಕೆಲಸ ಕೊಡ್ಬೇಕು ನನ್ನ ಎಂಪ್ಲಾಯೀಸ್ಗೆ. ಇವ್ರ ಮೈಂಡ್ ಅಲ್ಲಿ ಫುಲ್ ಕಂಪ್ಲೀಟ್ ಆಗಿ ಕ್ಲಾರಿಟಿ ಇರ್ಬೇಕು. ಇವ್ರ ಮೈಂಡ್ ಅಲ್ಲಿ ಫುಲ್ ಕ್ಲಾರಿಟಿ ಇದ್ದಾಗ ಇಫ್ ಈ ಅಸೈನ್ ವರ್ಕ್ಸ್ ಟು ಹಿಸ್ ಎಂಪ್ಲಾಯಿ, ಡೆಫಿನೆಟ್ಲಿ ದ ಎಂಪ್ಲಾಯೀಸ್ ವಿಲ್ feel happy and they will learn everything and they will support towards the achieving objective of business. Okay now, see here the person is giving work. Iವಾಗ ನೋಡಿ meaning ನೋಡಿ. So meaning of management is giving work. See, the management is giving work to an employees. After giving work, what he will do? He will take work. Okay, see, the work has been started. Taking work. Management andre enu? Giving work and taking work from employees. See, effectively and efficiently to achieve the goal is called as a management. Effectively andre enu? ಸೊ ನಾವ್ ಮಾಡೋ ಕೆಲಸ ಕರೆಕ್ಟ್ ಆಗಿರ್ಬೇಕು. ಸೊ ಮ್ಯಾನೇಜ್ಮೆಂಟ್ ಹೇಗ್ ನಮ್ ವರ್ಕ್ ಅಸೈನ್ ಮಾಡಕ್ ಹೇಳಿರ್ತಾರೆ ಆ ತರ ಪ್ರಾಪರ್ ಆಗಿ ನಾವ್ ಎಕ್ಸಿಕ್ಯೂಟ್ ಮಾಡೋದನ್ನ. ಸೊ ನಮ್ ಹಾರ್ಡ್ ವರ್ಕ್ ಇರ್ಬೇಕು, ನಮ್ ಡೆಡಿಕೇಶನ್ ಇರ್ಬೇಕು, ನಮ್ ಇನ್ವಾಲ್ವ್ಮೆಂಟ್ ಇರ್ಬೇಕು. ದಟ್ ಈಸ್ ಕಾಲ್ಡ್ as an effective. ಎಫಿಷಿಯಂಟ್ಲಿ ಅಂತ ಹೇಳಿದ್ರೆ ಫೈಂಡಿಂಗ್ ಅ ಬೆಸ್ಟ್ ಮೆಥಡ್ ವಿತ್ ಅನ್ ಬೆಸ್ಟ್ ಮೆಥಡ್ ಫಾರ್ ಎಕ್ಸಿಕ್ಯೂಟಿಂಗ್ ದ ಟಾಸ್ಕ್ ವಿತ್ ಅನ್ ಲೆಸ್ ಪ್ರೈಸ್. ಕಾಸ್ಟ್ ಜಾಸ್ತಿ ಇನ್ಕರ್ ಆಗ್ಬಾರ್ದು, ಬಟ್ ವರ್ಕ್ ಅಲ್ಲಿ ಎಫಿಷಿಯನ್ಸಿ ತೋರಿಸ್ಬೇಕು. ನಾವು ಎಫಿಷಿಯಂಟ್ ವರ್ಕ್ ಮಾಡ್ಬೇಕು. So when we are doing work, when we are giving work and taking work from employees effectively, efficiently, these two things we are doing with intentions of earning, with intentions of achieving the goal of an organization is called as management.
ಒಂದಷ್ಟು ಕೀವರ್ಡ್ಸ್ ನಿಮ್ ತಲೆಯಲ್ಲಿ ಇಟ್ಕೊಳ್ಬೇಕು. ಮೀನಿಂಗ್ ಯು ಕ್ಯಾನ್ ರೈಟ್ ಫ್ರಮ್ ಯರ್ ಓನ್ ಸೆಂಟೆನ್ಸ್, ಬಟ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ದ ಮೇನ್ ಪಾರ್ಟ್ ಆಫ್ ವರ್ಕ್ ಆಫ್ ಮ್ಯಾನೇಜ್ಮೆಂಟ್ ಇಸ್ ಟು ಗಿವ್ ವರ್ಕ್ ಟು ಅನ್ ಎಂಪ್ಲಾಯೀಸ್. ಮ್ಯಾನೇಜ್ಮೆಂಟ್ ವರ್ಕ್ ಕೊಟ್ಟಾಗಿದ್ಮೇಲೆ ಎಂಪ್ಲಾಯೀಸ್ ಏನ್ ಮಾಡ್ಬೇಕು? ಅವ್ರು ಹೆಂಗ್ ಗೈಡೆನ್ಸ್ ಕೊಟ್ಟಿರ್ತಾರೋ ಅದೇ ತರ ಕೆಲಸ ಮಾಡ್ಬೇಕು ಎಂಪ್ಲಾಯೀಸ್. ದಟ್ ಈಸ್ ಕಾಲ್ಡ್ ಆಸ್ ಎನ್ ಟೇಕಿಂಗ್ ವರ್ಕ್. Okay, so management always assign the work and take work from an employees effectively and efficiently to achieve the goal is called as management. ಇಷ್ಟೇ ನಿಮ್ ಓನ್ ಇಷ್ಟು ನನಗೆ ಸಿಂಪಲ್ ವರ್ಡ್ ಕೊಟ್ಟಿದ್ದೀನಿ, ಆ ವರ್ಡ್ಸ್ ನಿಮ್ ಆನ್ಸರ್ ನಲ್ಲಿ ಇರ್ಬೇಕು. ಅವಾಗ ನಿಮ್ ಆನ್ಸರ್ ಒಂದ್ ವ್ಯಾಲ್ಯೂ ಇರುತ್ತೆ. 10 ಪೇಜು 4 to 5 ಲೈನ್ಸ್ 10 ಲೈನ್ಸ್ ಇದ್ದ ಕೆಲವು ಮಕ್ಳು ಓದ್ತಾರೆ, ಕೆಲವು ಮಕ್ಳು ಓದೋದಿಲ್ಲ. ನೀವು ಓದಿಲ್ಲ ಅಂದ್ರೆ ನಿಮ್ ನಾಲೆಜ್ ಏನಾಗಲ್ಲ. ಸೊ ನಾನು ಇಲ್ಲಿ ಏನ್ ಮಾಡಿದೀನಿ, ಇಂಪಾರ್ಟೆಂಟ್ ವರ್ಡ್ಸ್ ನ ನಿಮ್ಗೆ ಓದಕ್ಕೂ ಅರ್ಥ ಆಗ್ಬೇಕು, ಈಸಿ ಆಗ್ಬೇಕು ಅಂತೇಳಿ ಇಂಪಾರ್ಟೆಂಟ್ ವರ್ಡ್ಸ್ ನಾನು ಇಲ್ಲಿ ಕೊಟ್ಟಿದ್ದೀನಿ. ಅದನ್ನ ನೀವೇನ್ ಮಾಡ್ಬೇಕು, ಫಾಲೋ ಅಪ್ ಮಾಡ್ಕೋಬೇಕು. ಓಕೆ, ಇವಾಗ ಲಾಸ್ಟ್ ಟೈಮ್ ಹೇಳ್ತಾ ಇದೀನಿ, ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಗಿವಿಂಗ್ ವರ್ಕ್, ಟೇಕಿಂಗ್ ವರ್ಕ್ ಫ್ರಮ್ ಎಂಪ್ಲಾಯೀಸ್. ಹೇಗ್ ತಗೋಬೇಕು? ಎಫೆಕ್ಟಿವ್ಲಿ ಅಂಡ್ ಎಫಿಷಿಯಂಟ್ಲಿ ವಿ ನೀಡ್ ಟು ಟೇಕ್ ದ ವರ್ಕ್ ಫ್ರಮ್ ಎನ್ ಎಂಪ್ಲಾಯೀಸ್ ಟು ಅಚೀವ್ ದ ಆರ್ಗನೈಸೇಷನಲ್ ಗೋಲ್ ಇಸ್ ಕಾಲ್ಡ್ ಆಸ್ ಎನ್ ಮ್ಯಾನೇಜ್ಮೆಂಟ್. ಇಷ್ಟೇ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ. ಓಕೆ, ಅದನ್ನ ನೀವು ಅರ್ಥ ಮಾಡ್ಕೊಂಡು ನೀವು ಈ ಪಿಕ್ಚರ್ ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಮ್ಯಾನೇಜ್ಮೆಂಟ್ ಅಂತ ಏನು ಅಂತ. ಈ ಪಿಕ್ಚರ್ ನ ನೋಡಿದಾಗ ನಿಮ್ಗೆ ಅರ್ಥ ಆಗ್ಬಿಟ್ರೆ ಪಿಕ್ಚರ್ಸ್ ನ ಯು ಕ್ಯಾನ್ ರೈಟ್ ಫ್ರಮ್ ಯರ್ ಓನ್ ಸೆಂಟೆನ್ಸ್. ಈಗ LKG ಮಗುಗೆ ಏನು ಗೊತ್ತಿರೋದಿಲ್ಲ. ಸೊ ನಾವೇನ್ ಮಾಡ್ತೀವಿ, ಆಪಲ್ ನ ತೋರ್ಸ್ಬಿಟ್ಟು ಹೇಳ್ಕೊಡ್ತೀವಿ, A ಫಾರ್ ಆಪಲ್. ಇಷ್ಟು ಬೇಗ ಕಲಿತಾರ ಮಕ್ಳು? ಅದೇ ತರ ನಿಮ್ಗೆ ಹೇಳ್ತಾ ಇದೀನಿ, ಯಾರ್ಯಾರಿಗೆ ಬಿಸ್ನೆಸ್ ಸ್ಟಡೀಸ್ ತುಂಬಾ ಕಷ್ಟ ಆಗ್ತಾ ಇದೆ, ಫೋಕಸ್ ಹಿಯರ್. ಯು ವಿಲ್ ಗೇನ್ ಯುವರ್ ನಾಲೆಜ್. ಅಲಾಂಗ್ ವಿತ್ ದಟ್ ಯು ವಿಲ್ increase the confidence in learning business studies. Okay, next here we have a definition according to oral courts. He has given a definition ಅಂತ ಬಂದಾಗ you can't write from your own sentence. own sentence ಅಲ್ಲಿ ಬರೆಯಕ್ ಆಗದೇ ಇಲ್ಲ. ನೀವು ಇವ್ರು ಏನ್ ವರ್ಡ್ಸ್ ಅಲ್ಲಿ ಹೇಳಿರ್ತಾರೋ ಅದೇ ವರ್ಡ್ಸ್ ಅಲ್ಲಿ ನೀವು ಬರೆಯೋದ್ರಿಂದ ಡಿಫೈನ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ತಾರೆ. ಸಿ ಅಕಾರ್ಡಿಂಗ್ ಟು ಹಿಮ್, ಮ್ಯಾನೇಜ್ಮೆಂಟ್ ಇಸ್ ಅ ಪ್ರೋಸೆಸ್. ಯಾಕೆ ಪ್ರೋಸೆಸ್ ಅಂತೀವಿ? ಲೇಟರ್ ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ವೈ ಇಟ್ ಇಸ್ ಕಾಲ್ಡ್ ಎಸ್ ಎನ್ ಪ್ರೋಸೆಸ್. ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ಡಿಸೈನಿಂಗ್. ಮ್ಯಾನೇಜ್ಮೆಂಟ್ ಮೀನ್ಸ್ ಬಿಸಿ ಮೀನಿಂಗ್ ಅಲ್ಲಿ ಹೇಳಿದೆ ನಾನು. ಮ್ಯಾನೇಜ್ಮೆಂಟ್ ಅಂತ ಏನು? ಗಿವಿಂಗ್ ವರ್ಕ್ ಅಂತ ಹೇಳಿ. ಫಾರ್ ಗಿವಿಂಗ್ ವರ್ಕ್, ಬಿಫೋರ್ ಗಿವಿಂಗ್ ವರ್ಕ್ ವಿ ನೀಡ್ ಟು ಡಿಸೈನ್ ವಾಟ್ ವರ್ಕ್ ಹ್ಯಾಸ್ ಟು ಬೀನ್ ಎಕ್ಸಿಕ್ಯೂಟೆಡ್. ಡಿಸೈನ್ ಫಸ್ಟ್ ನಮ್ ಮ್ಯಾನೇಜರ್ಗೆ ಗೊತ್ತಿರ್ಬೇಕು ನಾನು ಏನ್ ಕೆಲಸ ಕೊಡ್ಬೇಕು. ಕಂಪ್ಲೀಟ್ ಓವರ್ ವ್ಯೂ ಡಿಸೈನಿಂಗ್ ಶುಡ್ ಬಿ ದೇರ್ ಇನ್ ದ ಮೈಂಡ್ ಆಫ್ ಮ್ಯಾನೇಜರ್. ದಟ್ ಈಸ್ ಕಾಲ್ಡ್ ಎಸ್ ಎನ್ ಡಿಸೈನ್. ಸೊ ಈಗ ಡಿಸೈನಿಂಗ್ ಆಗಿದೆ, ನನ್ಗೆ ಗೊತ್ತಿದೆ. ಆಸ್ ಎನ್ ಮ್ಯಾನೇಜರ್ ಐ ನೋ ವಾಟ್ ವರ್ಕ್ ಶುಡ್ ಬಿ ಗಿವನ್ ಟು ಮೈ ಎಂಪ್ಲಾಯೀಸ್. ನನ್ಗೆ ಗೊತ್ತಿದೆ. ನೆಕ್ಸ್ಟ್ ಏನ್ ಮಾಡ್ಬೇಕು? ಮೇಂಟೈನಿಂಗ್ ಅನ್ ಎನ್ವಿರಾನ್ಮೆಂಟ್. ಸೊ ಎಂಪ್ಲಾಯಿ ವರ್ಕಿಂಗ್ ಪ್ಲೇಸ್ ಅಲ್ಲಿ ಕೆಲಸ ಮಾಡ್ಬೇಕು ಅಂತಂದ್ರೆ ಅವ್ನಿಗೆ ಏನೇನೆಲ್ಲ ರಿಕ್ವೈರ್ಮೆಂಟ್ಸ್ ಇರುತ್ತೆ, ಎವ್ರಿಥಿಂಗ್ ಹ್ಯಾಸ್ ಟು ಬೀನ್ ಅರೇಂಜ್ಡ್. Okay, in which every individual will be working together. Organization and ತಕ್ಷಣ ಒಬ್ರು ವರ್ಕ್ ಮಾಡಲ್ಲ. There will be a group of people. Okay, efficiently they will work to fulfill the needs of an organization, to reach the goal of an organization. ಓಕೆ, ಈ ಕೆಲಸ ಏನಾಗ್ಬೇಕು? ಡಿಸೈನಿಂಗ್ ಇರ್ಬೋದು, ಕಂಪ್ಲೀಟ್ ಎನ್ವಿರಾನ್ಮೆಂಟ್ ಮೇಂಟೈನ್ ಮಾಡೋದಿರ್ಬೋದು, ಎಂಪ್ಲಾಯೀಸ್ ನ ಗ್ರೂಪ್ ಅಲ್ಲಿ ಕೆಲಸ ಕೊಟ್ಟು ಕೆಲಸ ತಗೊಳ್ಳೋದಿರ್ಬೋದು. ಸೊ ಇದೇ ಒಂದಿನ ಕೆಲಸ ಮಾಡಿ ಸ್ಟಾಪ್ ಮಾಡೋದಂತಲ್ಲ. ಆನ್ ದ ರೆಗ್ಯುಲರ್ ಬೇಸಿಸ್ ಇಟ್ ಹ್ಯಾಸ್ ಟು ಬಿನ್ ಎಕ್ಸಿಕ್ಯೂಟೆಡ್. ಸೊ ದಟ್ ಈಸ್ ದ ರೀಸನ್ ವಿ ಕಾಲ್ ಮ್ಯಾನೇಜ್ಮೆಂಟ್ ಆಸ್ ಎ ಪ್ರೋಸೆಸ್. ಅದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಅರ್ಥ ಮಾಡ್ಕೊಂಡು ಇವಾಗ ಓದಿ ನೀಟಾಗಿ ಅರ್ಥ ಆಗುತ್ತೆ. ಯು ಫೀಲ್ ಈಸಿ ಇನ್ ಲರ್ನಿಂಗ್ ಪ್ರೋಸೆಸ್ ಆಫ್ ಯುವರ್ ಬಿಸ್ನೆಸ್ ಸ್ಟಡೀಸ್. ಇವಾಗ ನಾನು ಹೇಳಿದ್ದೀನಿ ಮ್ಯಾನೇಜ್ಮೆಂಟ್ ಅಂದ್ರೆ ಫಸ್ಟ್ ಡಿಸೈನ್ ಮಾಡ್ಕೋಬೇಕು. ಕಂಪ್ಲೀಟ್ ಎನ್ವಿರಾನ್ಮೆಂಟ್ ನ ಏನ್ ಮಾಡ್ಬೇಕು, ಅವ್ರು ಮೇಂಟೈನ್ ಮಾಡ್ಬೇಕು. ಸೊ ಅವ್ರಿಗೆ ಎಂಪ್ಲಾಯೀಸ್ ವರ್ಕ್ ಮಾಡಕ್ ಎನ್ವಿರಾನ್ಮೆಂಟ್ ಹೇಗಿರ್ಬೇಕು ಅದನ್ನ ನಾವು ಕ್ರಿಯೇಟ್ ಮಾಡಿ ಕೊಡ್ಬೇಕು. ಸೊ ಆ ಎನ್ವಿರಾನ್ಮೆಂಟ್ ವರ್ಕಿಂಗ್ ಮಾಡೋ ತರ ಇದ್ದಾಗ ಎಂಪ್ಲಾಯೀಸ್ ಏನ್ ಮಾಡ್ತಾರೆ, ಆರ್ಗನೈಸೇಷನ್ ಗೋಲ್ ನ ರೀಚ್ ಮಾಡಕ್ಕೆ ತುಂಬಾ ಈಸಿಯಾಗಿ ಅವರು ವರ್ಕ್ ಮಾಡೋದಕ್ಕೆ ಸಪೋರ್ಟ್ ಆಗುತ್ತೆ. ಸೊ ಇದಿಷ್ಟು ಕೆಲಸ ಆನ್ ದ ರೆಗ್ಯುಲರ್ ಪ್ರೋಸೆಸ್ ಇಟ್ ಹ್ಯಾಸ್ ಟು ಬಿನ್ ಎಕ್ಸಿಕ್ಯೂಟೆಡ್. ವಿ ಕಾಲ್ ಮ್ಯಾನೇಜ್ಮೆಂಟ್ ಆಸ್ ಎನ್ ಪ್ರಾಸೆಸ್. Okay, so two things we learned till now. We learned the meaning of management and definition of management. So now we are learning what are the characteristics of management. The first characteristics of management is a goal-oriented process. Management is goal-oriented process. ನಿಮ್ ಪಾಠ ವರ್ಕ್ ಏನಂದ್ರೆ ಮೇನ್ ಪಾಯಿಂಟ್ಸ್ ಏನಿರುತ್ತೆ ಅದನ್ನ ಬೈಟ್ ಮಾಡ್ಬೇಕು. ಓಕೆನಾ? ನನ್ PPT ನಿಮ್ಗೆ ಹೆಂಗ್ ಹೆಲ್ಪ್ ಮಾಡುತ್ತೆ, ಒಳಗಡೆ ಇರೋ ಕಂಟೆಂಟ್ ಅರ್ಥ ಮಾಡ್ಕೊಂಡ್ರೆ ಯು ಕ್ಯಾನ್ ರೈಟ್ from your own sentence. So why we call management as in goal oriented? Because it shows the directions. Nodi directions ತೋರಿಸ್ತಾ ಇದೆ ನಮಗೆ. So we call management as in goal oriented process because it shows us the direction.
Okay, a direction ಏನು ತೋರಿಸುತ್ತೆ for achieving the goal of a business, goal of an organization. Okay, ನೋಡಿ ಕೊಟ್ಟಿದ್ದೀನಿ ಲಾಸ್ಟ್ ಅಲ್ಲಿ management shows the directions how to achieve the organizational goal. That is the reason we call management is a goal oriented process. ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ನೋಡಿ ಈ ತರ ಮೀನಿಂಗ್ ನಿಮ್ ಸ್ವಂತವಾಗಿ ಬರೆಯೋದಕ್ಕೆ this pictures will support. When you see, when you focus on the pictures, definitely you will write the exam very nicely. Okay, ನೀವು ಇದನ್ನ ಬೈಟ್ ಮಾಡ್ಬೇಕಾಗತ್ತೆ. ಮ್ಯಾನೇಜ್ಮೆಂಟ್ ಇಸ್ ಎನ್ ಗೋಲ್ ಓರಿಯೆಂಟೆಡ್ ಪ್ರೋಸೆಸ್. ಯಾಕೆ? ಬಿಕಾಸ್ ಇಟ್ ಶೋಸ್ ಎಸ್ ಡೈರೆಕ್ಷನ್ಸ್ ಟು ಅಚೀವ್ ದ ಗೋಲ್. ಅಷ್ಟೇ ನಿಮ್ ಎಕ್ಸ್ಪ್ಲನೇಷನ್ಸ್ ಆಗಿರುತ್ತೆ. ಓಕೆ, ದ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ವಿ ಲರ್ನ್. ದ ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ ಇಸ್ ಮ್ಯಾನೇಜ್ಮೆಂಟ್ ಈಸ್ ಆಲ್ ಪ್ರೊಮಿಸಿವ್. ಅಂದ್ರೆ ಪ್ರೊಮಿಸಿವ್ ಅಂದ್ರೆ ಏನು? ಯೂನಿವರ್ಸಲ್ ಅಂತ ಹೇಳಿ. So whatever the management activities that takes place in the business, either it may be a political, economical or social. Okay, it is common for all the organization. It will be common for all the organizations, all the management activities, whether they are working in political field, economic field or social field. It will be commonly applicable for all the organizations, whether our organization is situated in India or outside India. So we call management as an management is all permissive or universal. Okay, na management activities ಏನೇ ಇರ್ಲಿ, ಯಾವುದೇ ಫೀಲ್ಡ್ ಆಗ್ಲಿ, ಮ್ಯಾನೇಜ್ಮೆಂಟ್ ಆಕ್ಟಿವಿಟೀಸ್ ಅಂದ್ರೆ ಏನಾಗುತ್ತೆ? ಕಾಮನ್ ಆಗಿ ಅಪ್ಲಿಕೇಬಲ್ ಆಗುತ್ತೆ ಎಲ್ಲಾ ರೀತಿಯ ಆರ್ಗನೈಸೇಷನ್ಸ್ಗೆ. ನಮ್ಮ ಆರ್ಗನೈಸೇಷನ್ ಇಂಡಿಯಾನಲ್ಲಾದ್ರೂ ಇರ್ಬೋದು ಅಥವಾ ಔಟ್ಸೈಡ್ ಇಂಡಿಯಾ ಆದ್ರೂ ಇರ್ಬೋದು. ಇದನ್ನ ನೀವು ಸೆಂಟೆನ್ಸ್ ಮಾಡಿ ಬರಿಬೇಕು. ಹೇಗ್ ಸೆಂಟೆನ್ಸ್ ಮಾಡಿ ಬರೀತೀರಾ ನೋಡಿ. ಮ್ಯಾನೇಜ್ಮೆಂಟ್ ಈಸ್ ಆಲ್ ಪ್ರೊಮಿಸಿವ್ ಅನ್ನೋದು ನಿಮ್ ಪಾಯಿಂಟ್ ನಂಬರ್ 2. ಈ ಸೆಂಟೆನ್ಸ್ ಮಾಡಬೇಕು. ಇಟ್ ಇನ್ಕ್ಲೂಡ್ಸ್ ಅಂಡ್ ಡಿಫರೆಂಟ್ ಟೈಪ್ಸ್ ಆಫ್ ಇಟ್ ಇನ್ಕ್ಲೂಡ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಆಕ್ಟಿವಿಟೀಸ್, whether it will be applicable in the field of political, social or economical. It is common for all the organizations, whether our organization is situated in India or outside India ಅಂತ ಹೇಳಿ ನೀವು ಸೆಂಟೆನ್ಸ್ ಫಾರ್ಮ್ ಮಾಡಬೇಕು. ಓಕೆ, ಅರ್ಥ ಮಾಡ್ಕೊಳ್ಳಿ. ಇಟ್ ವಿಲ್ ಡೆಫಿನೆಟ್ಲಿ ಇಟ್ ವಿಲ್ ವೆರಿ ಈಸಿ ಟು ಫ್ರೇಮ್ ಅ ಸೆಂಟೆನ್ಸ್. ಇಲ್ಲಿ ನನಗೆ ಕೊಟ್ಟಿರೋ ಎಲ್ಲ ವರ್ಡ್ಸ್ ನ ಯೂಸ್ ಮಾಡಿ ನೀವೇನ್ ಮಾಡ್ಬೇಕು? ಸೆಂಟೆನ್ಸ್ ನ ಮಾಡಿ ಬರೀಬೇಕಾಗುತ್ತೆ ನಿಮ್ಮ ಎಕ್ಸಾಮ್ ಅಲ್ಲಿ. ನೆಕ್ಸ್ಟ್, ಮ್ಯಾನೇಜ್ಮೆಂಟ್ ಈಸ್ ಮಲ್ಟಿ ಡೈಮೆನ್ಷನಲ್. We call it as a multi-dimensional because it is, and it includes and different types of activities and it focuses on different areas. Management na multi-dimensional anta heli kalತೀವಿ. ಯಾಕೆ? ಇದು ತುಂಬಾ ಡಿಫಿಕಲ್ಟ್ ಬಿಕಾಸ್ ಇಟ್ ಹ್ಯಾಸ್ ಟು ಫೋಕಸ್ ಆನ್ ಡಿಫರೆಂಟ್ ಏರಿಯಾಸ್. ಡಿಫರೆಂಟ್ ಏರಿಯಾಸ್ ಯಾವುದು? 3 ಟೈಪ್ಸ್ ಆಫ್ ಏರಿಯಾಸ್ ಇದೆ. ಅದರಲ್ಲಿ ಫಸ್ಟ್ ಒನ್ ಬಂದು ಮ್ಯಾನೇಜ್ಮೆಂಟ್ ಆಫ್ ವರ್ಕ್. ಸೊ ಮ್ಯಾನೇಜ್ಮೆಂಟ್ ಆಫ್ ವರ್ಕ್ ಅಂದ್ರೆ ಏನು? ಮ್ಯಾನೇಜ್ಮೆಂಟ್ ಆಲ್ವೇಸ್ translate works in terms of goals. See, giving work, that is called as translate work. ಅದನ್ನ ಏನ್ ಮಾಡ್ತಾರೆ? ಎಂಪ್ಲಾಯೀಸ್ ಎಕ್ಸಿಕ್ಯೂಟ್ ದ ವರ್ಕ್ ವಿತ್ ದ ಇಂಟೆನ್ಷನ್ಸ್ ಆಫ್ ಫುಲ್ಫಿಲಿಂಗ್ ದ ಗೋಲ್ ಆಫ್ ದ ಆರ್ಗನೈಸೇಷನ್ಸ್. ಓಕೆ, ದಟ್ ಇಸ್ ಕಾಲ್ಡ್ ಆಸ್ ಮ್ಯಾನೇಜ್ಮೆಂಟ್ ಆಫ್ ವರ್ಕ್. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ನಿಮ್ಗೆ ರಾ ಮೆಟೀರಿಯಲ್ ಕಾಣಿಸ್ತಾ ಇದೆ. ಈ ರಾ ಮೆಟೀರಿಯಲ್ ಬಂದು ವರ್ಕ್. ಅದನ್ನ ನಾವ್ ಏನ್ ಮಾಡ್ತೀವಿ? ಪ್ರಾಸೆಸ್ ಮಾಡ್ತೀವಿ. ಪ್ರಾಸೆಸ್ ಮಾಡಿ ಫೈನಲಿ ನಮ್ಗೆ ಏನ್ ಸಿಗುತ್ತೆ? ನಮ್ಗೆ ಪ್ರಾಸೆಸ್ ಮಾಡಿದ್ಮೇಲೆ ನಮ್ಗೆ ಫಿನಿಶ್ಡ್ ಗುಡ್ ಸಿಗುತ್ತೆ. ಸೊ ನಮ್ಗೆ ದಿಸ್ ಇಸ್ ಕಾಲ್ಡ್ ಆಸ್ ಮ್ಯಾನೇಜ್ಮೆಂಟ್ ಆಫ್ ವರ್ಕ್. ರಾ ಮೆಟೀರಿಯಲ್ಸ್ ನ ಯೂಸ್ ಮಾಡಿ ನಾವು ಫೈನಲ್ ಆಬ್ಜೆಕ್ಟಿವ್ ನ ಫಿಲ್ ಮಾಡೋದನ್ನ ವಿ ಕಾಲ್ ಇಟ್ ಆಸ್ ಅನ್ ಮ್ಯಾನೇಜ್ಮೆಂಟ್ ಆಫ್ ವರ್ಕ್. ಇನ್ನೂ ಒಂದು ಆಬ್ಜೆಕ್ಟಿವ್ ಕೊಡ್ತೀನಿ ನೋಡಿ. ನೋಡಿ, ಈ ಪಿಕ್ಚರ್ ನಲ್ಲಿ ಒಬ್ಬ ಡಾಕ್ಟರ್ ಪೇಷಂಟ್ ನ ಟ್ರೀಟ್ ಮಾಡ್ತಾ ಇದ್ದಾರೆ ಅಲ್ವಾ? ಒಬ್ಬ ಪೇಷಂಟ್ ನ ನಾವು ಟ್ರೀಟ್ ಮಾಡ್ಬೇಕಂದ್ರೆ ಆಲ್ ದ ಬೇಸಿಕ್ ನೆಸೆಸಿಟೀಸ್, ಪೇಷಂಟ್ಸ್ ಬರಕ್ ಮುಂಚೆನೆ ಎಲ್ಲ ಅವೈಲೇಬಲ್ ಇರ್ಬೇಕು, ರೆಡಿ ಇರ್ಬೇಕು. ಓಕೆ, ಪೇಷಂಟ್ ಬಂದ್ಮೇಲೆ ರೆಡಿ ಮಾಡಕ್ ಆಗೋದಿಲ್ಲ. ಪೇಷಂಟ್ ಬರಕ್ ಮುಂಚೆ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ರೆ ಸೊ ಬಂದ ತಕ್ಷಣ ನಾವ್ ಏನ್ ಮಾಡ್ಬೋದು? ವಿ ಕ್ಯಾನ್ ಪ್ರೊವೈಡ್ ದ ಸರ್ವಿಸ್ ಟು ಅನ್ ಪೇಷಂಟ್. ಓಕೆ, ಸೊ ನನ್ ವರ್ಕ್ ಏನಿದೆ ಆ ವರ್ಕ್ ನ ಕಂಪ್ಲೀಟ್ ಮಾಡೋದಕ್ಕೆ ಆಲ್ ದ ರಿಕ್ವೈರ್ಮೆಂಟ್ಸ್ ಹ್ಯಾಸ್ ಟು ಬಿ ಗೆಟ್ ರೆಡಿ ಇಸ್ ಕಾಲ್ಡ್ ಎಸ್ ಮ್ಯಾನೇಜ್ಮೆಂಟ್ ಆಫ್ ವರ್ಕ್. ಓಕೆ, ಇದೆಲ್ಲ ಮಾಡೋ ಇಂಟೆನ್ಷನ್ ಏನಾಗಿರುತ್ತೆ? ಪ್ರಾಫಿಟ್. ಇದನ್ನ ಎಕ್ಸಾಂಪಲ್ ಬರಿಬಹುದು ಎಕ್ಸಾಮ್ ಅಲ್ಲಿ. ಮ್ಯಾನೇಜ್ಮೆಂಟ್ ಆಫ್ ವರ್ಕ್ ಅಂದ್ರೆ ಏನು? ಮ್ಯಾನೇಜ್ಮೆಂಟ್ ಆಲ್ವೇಸ್ ಟ್ರಾನ್ಸ್ಲೇಟ್ ವರ್ಕ್ ಇನ್ ಟರ್ಮ್ಸ್ ಆಫ್ ಗೋಲ್ ಟು ಬಿ ಅಚೀವ್. ಫಾರ್ ಎಕ್ಸಾಂಪಲ್ ತಗೊಳ್ಳಿ, ರಾ ಮೆಟೀರಿಯಲ್ ಬರೀರಿ, ಕಾಮ ಹಾಕಿ ಇದು ಒಂದು ಎಕ್ಸಾಂಪಲ್ ನ ಬರೀರಿ. ಸೊ ಇಷ್ಟೆಲ್ಲ ನಮ್ ಮಾಡೋ ಇಂಟೆನ್ಷನ್ಸ್ ಏನಾಗಿರುತ್ತೆ? ಪ್ರಾಫಿಟ್ ಆಗಿರುತ್ತೆ. Okay, so I'm discussing about management is multi-dimensional because it will focus on three different types of three different areas. The first area was management of work. Thus, ಇದು ಕರೆಕ್ಟ್ ಆಗಿ ಹಾಕ್ಬೇಕು ಅಂತ ಹೇಳಿದ್ರೆ, ಸೊ ಮ್ಯಾನೇಜ್ಮೆಂಟ್ ಪ್ಲಾನ್ಸ್ ಆರ್ಗನೈಸ್ ಅಂಡ್ ಕಂಟ್ರೋಲ್ ದ ವರ್ಕ್ ಟು ಬಿ ಪ್ರಾಫಿಟ್ ಸಿಗ್ಬೇಕು ಅಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್ ಏನ್ ಮಾಡ್ಬೇಕು? ಪ್ಲಾನ್ ಮಾಡ್ಬೇಕು, ಆರ್ಗನೈಸ್ ಮಾಡ್ಬೇಕು, ಕಂಟ್ರೋಲ್ ಮಾಡ್ಬೇಕು. ಇದಿಷ್ಟು ಮಾಡಿದ್ರೆ it will be very easy to reach the goal or make a profit in the business. Okay, the second ನಾವು ಡಿಸ್ಕಸ್ ಮಾಡ್ತಾ ಇರೋದು ಮ್ಯಾನೇಜ್ಮೆಂಟ್ ಆಸ್ ಮಲ್ಟಿ ಡೈಮೆನ್ಷನಲ್.
Okay, multi-dimensionally. First point ಬಂದು management of work done. The second area is management of people. Okay, see management of people ಅಂತ ಹೇಳಿದ್ರೆ ಏನು ನಮ್ಗೆ? See here, getting work done through people. See management of people ಅಂದ್ರೆ ಏನು? Getting work done through people. ಹೇಗೆ ನಾವು getting work we can finish? ಹೇಗೆ finish ಮಾಡ್ಬೋದು? Through we need to recruit. We need to recruit, we need to train up, and we need to motivate an employees. It is to have the getting work done through the people can be done. Okay, first we need to recruit, recruiting the right person to and right place. ಅವನ್ನ ರೆಕ್ರೂಟ್ ಮಾಡಿದ್ಮೇಲೆ ನಾವ್ ಏನ್ ಮಾಡ್ಬೇಕು? We need to train them. See, every business nature of working style will differ. So that is the reason first we need to train up. ಟ್ರೈನ್ ಅಪ್ ಆಗಿದ್ಮೇಲೆ ಏನ್ ಮಾಡ್ಬೇಕು? ಅವನ್ನ ಮೋಟಿವೇಟ್ ಮಾಡ್ಬೇಕು. ಮೋಟಿವೇಟ್ ಹೇಗ್ ಮಾಡ್ತೀವಿ? ಫ್ರಮ್ ಟೂ ಪಾಯಿಂಟ್ಸ್, ಟು ಫಿನಾನ್ಷಿಯಲ್ ಪಾಯಿಂಟ್ ಆಫ್ ವ್ಯೂ ಇಂದ ಮೋಟಿವೇಟ್ ಮಾಡ್ಬೇಕು, ನಾನ್ ಫಿನಾನ್ಷಿಯಲ್ ಪಾಯಿಂಟ್ ಆಫ್ ವ್ಯೂ ಇಂದ ಅವ್ರಿಗೆ ನಾವು ಮೋಟಿವೇಟ್ ಮಾಡೋದ್ರಿಂದ ಡೆಫಿನೆಟ್ಲಿ ದ ಎಂಪ್ಲಾಯೀಸ್ ವಿಲ್ ವರ್ಕ್ ಟುವರ್ಡ್ಸ್ ಅಚೀವಿಂಗ್ ದ ಗೋಲ್ ಆಫ್ ದ ಬಿಸ್ನೆಸ್. Okay, first we learned management of work. Second point, we learned management of people. And third point, management of operations. Okay, so here the management should ensure whether all the departments are working according to their goals. Okay, ಈ ಮ್ಯಾನೇಜ್ಮೆಂಟ್ ಏನ್ ಮಾಡ್ಬೇಕು? ಎಲ್ಲ ಡಿಪಾರ್ಟ್ಮೆಂಟ್ಸ್ ಇರುತ್ತೆ ಬಿಸ್ನೆಸ್ ನಲ್ಲಿ. ಫಾರ್ ಎಕ್ಸಾಂಪಲ್ HR and payroll department, sales and marketing department, operation and production department. ಈ ತರ every business will be having a different departments. ಮ್ಯಾನೇಜ್ಮೆಂಟ್ ಏನ್ ಮಾಡ್ಬೇಕು? ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಪ್ರಾಪರ್ ಆಗಿ ಅವ್ರ ರೆಸ್ಪಾನ್ಸಿಬಿಲಿಟೀಸ್ ನ ಫುಲ್ಫಿಲ್ ಮಾಡ್ತಿದಾರಾ ಅಂತ ಹೇಳಿ ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಳೋದನ್ನ we call it as management of operation. So these are the three different areas your management has to focus. That is the reason we call management is multi-dimensional. Okay, next, management is a continuous process because it should focus on different functions like planning, organizing, staffing, directing, and controlling. So here the management has to focus on this 5 areas. The 5 functions now focus ಮಾಡ್ಲೇಬೇಕು on the regular basis. So we call management as a continuous process. Management is in group activity. ಮ್ಯಾನೇಜ್ಮೆಂಟ್ ಅಂದ್ರೆ ಒಬ್ರು ನಿಂತ್ಕೊಂಡು ನಾವೆಲ್ಲ ಕೆಲಸ ನಾನೇ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಸೊ ಮ್ಯಾನೇಜ್ಮೆಂಟ್ ಅಂಡ್ ಸಬಾರ್ಡಿನೇಟ್ಸ್ ಆಲ್ವೇಸ್ ಶುಡ್ ವರ್ಕ್ ಟುಗೆದರ್ ಟು ಅಚೀವ್ ದ ಆರ್ಗನೈಸೇಷನಲ್ ಗೋಲ್. ನೋಡಿ, ಇಲ್ಲಿ ಒಬ್ಬ ನಿಂತ್ಕೊಂಡು ಎಲ್ಲ ಮಾಡ್ತೀನಿ ಅಂದ್ರೆ ಇಟ್ ಇಸ್ ಟು ಡಿಫಿಕಲ್ಟ್. ಆದ್ರೆ ಎಲ್ಲ ಗ್ರೂಪ್ ಅಲ್ಲಿ ಸೇರಿ ಮಾಡಿದಾಗ ಏನಾಗುತ್ತೆ? ಆರ್ಗನೈಸೇಷನಲ್ ಗೋಲ್ ನ ಅಚೀವ್ ಮಾಡೋದು ನಮ್ಗೆ ತುಂಬಾ ಈಸಿ ಆಗುತ್ತೆ. ಸೊ ದಟ್ ಈಸ್ ದ ರೀಸನ್ ವಿ ಕಾಲ್ ಮ್ಯಾನೇಜ್ಮೆಂಟ್ ಆಸ್ ಎನ್ ಗ್ರೂಪ್ ಆಕ್ಟಿವಿಟಿ. Management is a next point. Management is a dynamic function because management, if there is any changes in an environment like plans, policies, strategies, any plan adruno, we need to motivate an employees, we need to guide an employees, we need to properly give an directions to an employees for accepting those kind of changes. ಈ ಬಿಸ್ನೆಸ್ ಅಲ್ಲಿ ಏನೇ ಚೇಂಜಸ್ ಆದ್ರೂ ಮ್ಯಾನೇಜ್ಮೆಂಟ್ ಏನ್ ಮಾಡ್ಬೇಕು? ಮೋಟಿವೇಟ್ ಮಾಡ್ಬೇಕು, ಗೈಡ್ ಮಾಡ್ಬೇಕು. ಯಾರನ್ನ? ಸಬಾರ್ಡಿನೇಟ್ಸ್ ನ, ಎಂಪ್ಲಾಯೀಸ್ ನ. ಓಕೆ, ಎನ್ವಿರಾನ್ಮೆಂಟ್ ಏನೇ ಚೇಂಜ್ ಆದ್ರೂ ಎಂಪ್ಲಾಯೀಸ್ ಹೇಗಿರ್ಬೇಕು? ರೆಡಿ ಇರ್ಬೇಕು ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ. ರೆಡಿ ಇದ್ರೆ ಮಾತ್ರನೇ. ಸಿ ನವಡೇಸ್ ಕಸ್ಟಮರ್ ಟೇಸ್ಟ್, ಪ್ರಿಫರೆನ್ಸ್ ಎಲ್ಲ ಚೇಂಜ್ ಆಗ್ತಾ ಇದೆ. ಸೊ ಅಕಾರ್ಡಿಂಗ್ ಟು ದ ನೀಡ್ ಆಫ್ ಕಸ್ಟಮರ್ ವಿ ನೀಡ್ ಟು ಪ್ರೊವೈಡ್ ದ ಸರ್ವಿಸ್. ಆ ತರ ಆಗ್ಬೇಕು ಅಂತ ಸರ್ಟನ್ ಚೇಂಜಸ್ ಶುಡ್ ಬಿ ಸರ್ಟನ್ ಚೇಂಜಸ್ ಹ್ಯಾಸ್ ಟು ಟೇಕ್ ಪ್ಲೇಸ್ ಇನ್ ದ ಬಿಸ್ನೆಸ್. ಅದಾಗಬೇಕು ಅಂತಂದ್ರೆ ಎಂಪ್ಲಾಯೀಸ್ ಏನ್ ಮಾಡ್ಬೇಕು? ಆ ನ್ಯೂ ಚೇಂಜಸ್, ಅದು ಪ್ಲಾನ್ಸ್ ಅಲ್ಲಿ ಇರ್ಬೋದು, ಪಾಲಿಸೀಸ್ ಅಲ್ಲಿ ಇರ್ಬೋದು, ಸ್ಟ್ರಾಟಜೀಸ್ ಅಲ್ಲಿ ಇರ್ಬೋದು, ಅದನ್ನ ಎಂಪ್ಲಾಯೀಸ್ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಮಾತ್ರನೇ ಸಾಧ್ಯ ಆಗುತ್ತೆ. ಸೊ ಅದ್ ಇಂಪ್ಲಿಮೆಂಟ್ ಮಾಡಿಸೋದು ಸ್ವಲ್ಪ ಡಿಫಿಕಲ್ಟ್ ಆಗಿರೋದ್ರಿಂದ ವಿ ಕಾಲ್ ಮ್ಯಾನೇಜ್ಮೆಂಟ್ ಇಸ್ ಅ ಡೈನಮಿಕ್ ಫಂಕ್ಷನ್. Okay, management is an intangible force because it is an service oriented. ಇಲ್ಲಿ ನೋಡಿ, ಮ್ಯಾನೇಜರ್ ಗೈಡ್ ಮಾಡ್ತಿದ್ದಾನೆ ಎಂಪ್ಲಾಯೀಸ್ ಗೆ. Okay, so we know that he is providing the services for giving guidance to an employees. Okay, ಅದನ್ನ ನಾವು ಟಚ್ ಮಾಡಕ್ ಆಗೋದಿಲ್ಲ. We can feel, we can't touch. Okay, that is the reason we call management is an intangible forces. Okay, we learned the 3 concepts. One is meaning of management, definition of management, and what are the characteristics of management. The next thing we are learning, what are the objectives of management. The first objective of management is in order to achieve organizational goal, management should keep in mind interest of stakeholders. ಆರ್ಗನೈಸೇಷನ್ ಆಬ್ಜೆಕ್ಟಿವ್ ಫುಲ್ಫಿಲ್ ಮಾಡ್ಬೇಕು ಅಂದ್ರೆ ಮ್ಯಾನೇಜ್ಮೆಂಟ್ ಏನ್ ಮಾಡ್ಬೇಕು? ಸ್ಟೇಕ್ ಹೋಲ್ಡರ್ಸ್ ನ ಮೈಂಡ್ ಅಲ್ಲಿ ಇಟ್ಕೋಬೇಕು. ಹೂ ಆರ್ ದ ಸ್ಟೇಕ್ ಹೋಲ್ಡರ್ಸ್ ಇನ್ ದ ಮ್ಯಾನೇಜ್ಮೆಂಟ್, ಇನ್ ದ ಆರ್ಗನೈಸೇಷನ್? ಸ್ಟೇಕ್ ಹೋಲ್ಡರ್ಸ್ ಯಾರು? ಶೇರ್ ಹೋಲ್ಡರ್ಸ್, ಇನ್ವೆಸ್ಟ್ಮೆಂಟ್ ಸಪೋರ್ಟ್ ಮಾಡ್ತಾರೆ,
ಎಂಪ್ಲಾಯೀಸ್ ಗೋಲ್ ಅಚೀವ್ ಮಾಡಕ್ ಸಪೋರ್ಟ್ ಮಾಡ್ತಾರೆ. ಕಸ್ಟಮರ್ಸ್, ಸೊ ವಿ ನೀಡ್ ಟು ಗಿವ್ ಮೋರ್ ವ್ಯಾಲ್ಯೂಸ್ ಟು ಕಸ್ಟಮರ್ಸ್ ಇಲ್ಲ ಅಂದ್ರೆ ಬಿಸ್ನೆಸ್ ರನ್ ಆಗಲ್ಲ. ವಿ ನೀಡ್ ಟು ಗಿವ್ ಮೋರ್ ವ್ಯಾಲ್ಯೂಸ್ ಟು ಅವರ್ ಕಸ್ಟಮರ್ಸ್ ಅಂಡ್ ಗವರ್ಮೆಂಟ್. ಸಿ ಗವರ್ಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನೇ ಇದ್ರು ನಾವು ಫಾಲೋ ಮಾಡ್ಲೇಬೇಕಾಗತ್ತೆ. ಇದಿಷ್ಟನ್ನು ನಾವು ತಲೆಯಲ್ಲಿ ಇಟ್ಕೊಳ್ಬೇಕು ವೆನ್ ವಿ ಆರ್ ಅಚೀವಿಂಗ್ ದ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್. ದ ಮೇನ್ ಆಬ್ಜೆಕ್ಟಿವ್ ಆಫ್ ಆರ್ಗನೈಸೇಷನ್ ಇಸ್ ಟು ಯುಟಿಲೈಸ್. ಸೊ ಎಂಪ್ಲಾಯೀಸ್ ಪ್ರಾಪರ್ಲಿ ಯೂಸ್ ಮಾಡಬೇಕು, ಮೆಟೀರಿಯಲ್ಸ್ ಪ್ರಾಪರ್ ಆಗಿ ಯೂಸ್ ಮಾಡ್ಕೋಬೇಕು. ನಾವು ಪ್ರಾಪರ್ ಆಗಿ ಎಂಪ್ಲಾಯೀಸ್ ಎಫರ್ಟ್ಸ್ ಮೆಟೀರಿಯಲ್ಸ್ ಎಲ್ಲ ಯೂಸ್ ಮಾಡಿದ್ರೆ ಅದರಿಂದ ಔಟ್ಕಮ್ ಏನಾಗಿರುತ್ತೆ, ಬಿಸ್ನೆಸ್ ಸರ್ವೈವಲ್ ಆಗ್ತಾ ಇದೆ, ಪ್ರಾಫಿಟ್ ಆಗ್ತಾ ಇದೆ, ಗ್ರೋತ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಸರ್ವೈವಲ್ ಹೇಗ್ ಆಗಕ್ ಸಾಧ್ಯ? ಬಿಕಾಸ್ ಥ್ರೂ ದ ಹಾರ್ಡ್ ವರ್ಕ್ ಓನ್ಲಿ ವಿ ಕ್ಯಾನ್ ಸರ್ವೈವ್. ನಾವು ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರನೇ ಲಾಂಗ್ ಟೈಮ್ ವಿ ಕ್ಯಾನ್ ಸ್ಟೇ ಇನ್ ದ ಮಾರ್ಕೆಟ್. ಪ್ರಾಫಿಟ್ ವಿಲ್ ಆಲ್ವೇಸ್ ಇಂಡಿಕೇಟ್ ಕಂಟಿನ್ಯೂಸ್ ಆಫ್ ಅ ಬಿಸ್ನೆಸ್. ಪ್ರಾಫಿಟ್ ಆಗ್ತಾ ಇದ್ರೆ ನಾವು ಬಿಸ್ನೆಸ್ ಇನ್ನೊಂದಷ್ಟು ವರ್ಷ ನಡೆಸ್ತೀವಿ. ಅದೇ ಪ್ರಾಫಿಟ್ ಆಗಿಲ್ಲ ಅಂದ್ರೆ ಏನ್ ಮಾಡ್ತೀವಿ, ಬಿಸ್ನೆಸ್ ಸ್ಟಾಪ್ ಮಾಡ್ಬಿಡ್ತೀವಿ. ಓಕೆ, ಗ್ರೋತ್ ಹೇಗೆ ಐಡೆಂಟಿಫೈ ಆಗುತ್ತೆ? ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇರುತ್ತೆ, ಸೇಲ್ಸ್ ಜಾಸ್ತಿ ಆಗ್ತಾ ಇರುತ್ತೆ, ನಂಬರ್ ಆಫ್ ಎಂಪ್ಲಾಯೀಸ್ ಜಾಸ್ತಿ ಆಗ್ತಾ ಇರ್ತಾರೆ, ಅಂಡ್ ಇನ್ವೆಸ್ಟ್ಮೆಂಟ್ ವಾಟ್ ವಿ ಆರ್ ಮೇಕಿಂಗ್ ವಿಲ್ ಆಲ್ಸೋ ಇನ್ಕ್ರೀಸಸ್. ಓಕೆ, ಈ ಸರ್ವೈವಲ್ ಪ್ರಾಫಿಟ್ ಗ್ರೋತ್ will be the main objective of every organizations. Okay, so first point ಅರ್ಥ ಆಗಿದೆ ಅನ್ಸುತ್ತೆ objective ನಲ್ಲಿ. Second point, social objectives. So providing a welfare towards the society is called as social objective. ಈ ಸೊಸೈಟಿ ನಲ್ಲಿ ನಾನು ಬಿಸ್ನೆಸ್ ಪ್ಲೇಸ್ ಅಲ್ಲಿ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಪ್ರಾಫಿಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಆ ಲೊಕ್ಯಾಲಿಟಿ ಏನ್ ಮಾಡ್ತಾ ಇರುತ್ತೆ, ನನ್ನ ಬಿಸ್ನೆಸ್ ಗ್ರೋತ್ ಸಪೋರ್ಟ್ ಮಾಡ್ತಾ ಇರುತ್ತೆ. ಆ ಲೊಕ್ಯಾಲಿಟಿ ನನ್ ಸಪೋರ್ಟ್ ಮಾಡಿರೋದಕ್ಕೆ ನನ್ನ ಬಿಸ್ನೆಸ್ ಪ್ರಾಫಿಟ್ ಮಾಡ್ತಾ ಇರುತ್ತೆ. ಹಾಗಾಗಿ ನಾನೇನ್ ಮಾಡ್ತೀನಿ, ನನ್ನ ಬಿಸ್ನೆಸ್ ಇಂದ ಸ್ವಲ್ಪ ದುಡ್ಡು ಸೊಸೈಟಿ ವೆಲ್ಫೇರ್ಗೋಸ್ಕರ ನಾನು ಡೆಡಿಕೇಟ್ ಮಾಡೋದನ್ನ ವಿ ಕಾಲ್ ಇಟ್ ಆಸ್ ಸೋಷಿಯಲ್ ಆಬ್ಜೆಕ್ಟಿವ್. ಏನನ್ ಸೋಷಿಯಲ್ ಆಬ್ಜೆಕ್ಟಿವ್ಸ್ ಇರತ್ತೆ? ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಮೆಥಡ್ ಆಫ್ ಪ್ರೊಡಕ್ಷನ್. ನಾನು ಏನೇನ್ ಪ್ರೊಡಕ್ಷನ್ಸ್ ಮಾಡ್ತಾ ಇದ್ದೀನಿ ಅಲ್ಲಿ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಏನ್ ಮಾಡ್ಬೇಕು ನಾನು ಯೂಸ್ ಮಾಡ್ಬೇಕು. ಮೆಥಡ್ ಆಫ್ ಪ್ರೊಡಕ್ಷನ್ ಶುಡ್ ನಾಟ್ ಡಿಸ್ಟರ್ಬ್ ದ ಎನ್ವಿರಾನ್ಮೆಂಟ್ ಅನ್ನೋದು ಫಸ್ಟ್ ಆಬ್ಜೆಕ್ಟಿವ್ ಇರುತ್ತೆ. ಸೆಕೆಂಡ್ ಆಬ್ಜೆಕ್ಟಿವ್ ಏನಾಗಿರುತ್ತೆ, ಕ್ರಿಯೇಟಿಂಗ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಸೊ ನಾನು ಎಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀನಿ ಆ ಪ್ಲೇಸ್ ಅಲ್ಲಿ ಒಂದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ನಾನು ಕ್ರಿಯೇಟ್ ಮಾಡೋದಿರ್ಬೋದು. ಪ್ರೊವೈಡಿಂಗ್ ಅಂಡ್ ಸ್ಕೂಲ್ಸ್ or providing an hospital facilities, daycare and park. So like providing the basic amenities like this. Okay, ಇದನ್ನೆಲ್ಲ ನನ್ನ ಬಿಸ್ನೆಸ್ ಇಂದ ನಾನು ಮಾಡ್ತಾ ಇದ್ದೀನಿ ಟುವರ್ಡ್ಸ್ ಪ್ರೊವೈಡಿಂಗ್ ಎ ವೆಲ್ಫೇರ್ ಟುವರ್ಡ್ಸ್ ದ ಸೊಸೈಟಿ ಒಳ್ಳೇದಾಗಬೇಕು ಅಂತ ನಾನು ಏನೇನೆಲ್ಲ ಮಾಡ್ತೀನಿ, ದಟ್ ಈಸ್ ಕಾಲ್ಡ್ ಆಸ್ ಸೋಷಿಯಲ್ ಆಬ್ಜೆಕ್ಟಿವ್. And the last one is personal objective. Personal objective nalli always I should work from the bottom of my heart. I need to work towards achieving the objective of an organization. Agbeku every employee's objective in every employees I am telling. ಪ್ರತಿಯೊಬ್ಬ ಎಂಪ್ಲಾಯೀಸು ಅವ್ರಿಗೆ ಹೇಳ್ಬೇಕು, ಈ ಆರ್ಗನೈಸೇಷನ್ ಗ್ರೋತ್ ಗೋಸ್ಕರ ನಾನು ವರ್ಕ್ ಮಾಡ್ತೀನಿ ಅಂತ ಅವ್ರಿಗೆ ಹೇಳ್ಬೇಕು ಅಂತಂದ್ರೆ ದೇರ್ ಶುಡ್ ಬಿ ಸಪೋರ್ಟ್ ಫ್ರಮ್ ದ ಮ್ಯಾನೇಜ್ಮೆಂಟ್. ಹೇಗೆಲ್ಲ ಸಪೋರ್ಟ್ ಮಾಡ್ಬೇಕು ಅವರು? ಸೊ ಪ್ರಾಪರ್ ಸ್ಯಾಲರಿ ಹ್ಯಾಸ್ ಟು ಬಿನ್ ಗಿವನ್ ಅಕಾರ್ಡಿಂಗ್ ಟು ಅವ್ರು ಎಷ್ಟು ವರ್ಕ್ ಮಾಡ್ತಾರೆ ಅಷ್ಟು ವರ್ಕ್ಗೆ ನಾವು ಪ್ರಾಪರ್ ಸ್ಯಾಲರಿ ಕೊಡ್ಬೇಕು. ಸೊ ದೇರ್ ಶುಡ್ ಬಿ ಅನ್ ಇನ್ಕ್ರಿಮೆಂಟ್. When the company earns more profit, the bonus has to be given. See, all the financial needs has to be fulfilled from the business to the employees. That is one way of employees na motivate ಮಾಡಕ್ ನಾವು ಯೂಸ್ ಮಾಡೋದು. ಸೆಕೆಂಡ್, ಸೋಷಿಯಲ್ ನೀಡ್ಸ್. ಸೊ ಎಂಪ್ಲಾಯಿ ರೆಕಗ್ನಿಷನ್. ಅಷ್ಟು ಜನ ಎಂಪ್ಲಾಯೀಸ್ ವರ್ಕ್ ಮಾಡ್ತಿರ್ತಾರೆ, ತುಂಬಾ ಚೆನ್ನಾಗಿ ಕೆಲಸ ಮಾಡೋ ಎಂಪ್ಲಾಯೀಸ್ ನ ಐಡೆಂಟಿಫೈ ಮಾಡಿ ಬಿಕಾಸ್ ಆಫ್ ದಟ್ ಪರ್ಸನ್ ಬಿಸ್ನೆಸ್ ಗ್ರೋತ್ ಆಗಿದೆ, ಬಿಸ್ನೆಸ್ ಪ್ರಾಫಿಟ್ ಮಾಡ್ತಾ ಇದೆ. ಸೊ ಎವ್ರಿ ಟೈಮ್ ವಿ ಆರ್ ಫುಲ್ಫಿಲಿಂಗ್ ದ ನೀಡ್ಸ್ ಆಫ್ ದ ಸೊಸೈಟಿ ಇರ್ಬೋದು, ಕಸ್ಟಮರ್ಸ್ ಇರ್ಬೋದು. ನಮ್ ಬಿಸ್ನೆಸ್ ತುಂಬಾ ಟಾಪ್ 1 ಅಲ್ಲಿ ಹೋಗ್ತಾ ಇದೆ. ಆತರ ಎಂಪ್ಲಾಯೀಸ್ ಯಾರು ವರ್ಕ್ ಮಾಡ್ತಾರೆ ಅವ್ರನ್ನ ನಾವು ಐಡೆಂಟಿಫೈ ಮಾಡಿ ಒಂದು ರಿವಾರ್ಡ್ ಕೊಡೋದಿರ್ಬೋದು, ಅವ್ರಿಗೆ ನೋಟಿಸ್ ಬೋರ್ಡ್ ಅಲ್ಲಿ ಅವ್ರ ಹೆಸರು ಹಾಕೋದಿರ್ಬೋದು, ಅಷ್ಟು ಜನ ಮುಂದೆ ಅವ್ರನ್ನ ರೆಕಗ್ನೈಸ್ ಮಾಡೋದಿರ್ಬೋದು. ಈ ತರ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ, ಸೊ ಯು ವಿಲ್ ಗೆಟ್ ಮೋಟಿವೇಟೆಡ್. ಓಕೆ, ಅಂತ ನೆಕ್ಸ್ಟ್ ಒನ್ ಇಸ್ ಅವ್ರ ಕೆರಿಯರ್ ಗ್ರೋತ್ಗೆ ನಾವು ಹೆಲ್ಪ್ ಮಾಡ್ಬೇಕು. ಸೊ ಅವ್ರ ಹೈಯರ್ ಸ್ಟಡೀಸ್ ಮಾಡೋದಕ್ಕಿರ್ಬೋದು, ಅವ್ರಿಗೊಂದಷ್ಟು ಸೆಮಿನಾರ್ಸ್ ವೆಬಿನಾರ್ಸ್ ಅವ್ರ ನಾಲೆಜ್ ಗೇನ್ ಆಗೋದಕ್ಕೆ. ಸೊ ಅವರಿಂದ ನನ್ನ ಬಿಸ್ನೆಸ್ ಸಪೋರ್ಟ್ ಆಗಿ ಗ್ರೋ ಆಗ್ತಿದೆ ಅಂದ್ರೆ ಅವ್ರ ಗ್ರೋತ್ಗೂ ಸಹ ನಾವ್ ಏನ್ ಮಾಡ್ಬೇಕಾಗತ್ತೆ, ಸಪೋರ್ಟ್ ಮಾಡ್ಬೇಕಾಗತ್ತೆ. ಎನಿ ಆಫ್ ದ ಆರ್ಗನೈಸೇಷನ್ಸ್ supports for an employees through providing a financial needs, social needs and career growth. Definitely they will work towards the growth of an organization. Organizations employees growth work ಮಾಡಿದ್ರೆ ಡೆಫಿನೆಟ್ ಆಗಿ ಎಂಪ್ಲಾಯೀಸ್ ಏನ್ ಮಾಡ್ತಾರೆ, ಆರ್ಗನೈಸೇಷನ್ ಗ್ರೋತ್ ಗೋಸ್ಕರ ವರ್ಕ್ ಮಾಡೇ ಮಾಡ್ತಾರೆ. ಓಕೆ, so these are the objectives of management. Here we are having 3 different types of objective. One is organizational objective, second one is social objective, and the third one is personal objective. Okay, so we learned meaning of management definition,
and we learned characteristics of management and objectives of management. Four main concepts we learned. Okay, next we are learning why management is important. Why it is important? Management helps in achieving group goals. ಹೇಗೆ ಹೆಲ್ಪ್ ಮಾಡುತ್ತೆ? ಥ್ರೂ ಗಿವಿಂಗ್ ಅ ಕಾಮನ್ ಡೈರೆಕ್ಷನ್ಸ್ ಟು ಆಲ್ ದ ಎಂಪ್ಲಾಯೀಸ್. ಎಲ್ಲ ಎಂಪ್ಲಾಯೀಸ್ಗೆ ನಾವು ಕಾಮನ್ ಆಗಿ ಡೈರೆಕ್ಷನ್ಸ್ ಕೊಡೋದ್ರಿಂದ ಕಂಪ್ಲೀಟ್ ಗ್ರೂಪ್ ಗೋಲ್ಸ್ ಏನಿರುತ್ತೆ ಅಚೀವ್ ಮಾಡೋದಕ್ಕೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್, ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ ಇನ್ ಅಚೀವಿಂಗ್ ಪರ್ಸನಲ್ ಆಬ್ಜೆಕ್ಟಿವ್. ಪರ್ಸನಲ್ ಆಬ್ಜೆಕ್ಟಿವ್ ಹೇಗೆ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತದೆ? See, personal objectives will be achieved through motivate and leading a completely. Okay, personal, every employee will be having the personal objectives. ಮ್ಯಾನೇಜ್ಮೆಂಟ್ ಏನ್ ಮಾಡುತ್ತೆ? ಆ ಪರ್ಸನಲ್ ಆಬ್ಜೆಕ್ಟಿವ್ಸ್ ನ ಫುಲ್ಫಿಲ್ ಆಗ್ಬೇಕು ಅಂದ್ರೆ ಮೋಟಿವೇಟ್ ಮಾಡುತ್ತೆ. ಓಕೆ, ನೀವು ಈ ಕೆಲಸ ಮಾಡಿ, ನಿಮ್ ಪರ್ಸನಲ್ ಪ್ರಾಬ್ಲಮ್ಸ್ ವಿಲ್ ಬಿ ಸಾಲ್ವ್ಡ್ ಅಂತ ಹೇಳ್ಬಿಟ್ಟು ಇಡೀ ಟೀಮ್ ನ ಏನ್ ಮಾಡುತ್ತೆ? ಲೀಡ್ ಮಾಡುತ್ತೆ. ಫಾರ್ ದಟ್ ಮ್ಯಾನೇಜ್ಮೆಂಟ್ ಇಸ್ ರಿಕ್ವೈರ್ಡ್. ಮ್ಯಾನೇಜ್ಮೆಂಟ್ ಇನ್ಕ್ರೀಸಸ್ ಎಫಿಷಿಯನ್ಸಿ. ಹೇಗೆ ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡುತ್ತೆ? ನಾವು ಮಾಡೋ ಕೆಲಸ ಫಾಸ್ಟ್ ಆಗ್ಬೇಕು, quality should increase and cost should reduce. So this is an tagline, how to increase an efficiency in the working place. It ಗೊತ್ತಿರಬೇಕು. Efficiency increase ಆಗಬೇಕು ಅಂದ್ರೆ we need to work fast and quality should be there in our work and we need to reduce the expenses. Okay, that is how the management will try to increase efficiency in the working place. Management creates a dynamic organizations. ಬಿಕಾಸ್ ಬಿಸ್ನೆಸ್ ಅಲ್ಲಿ ಏನೇ ಚೇಂಜಸ್ ಆದ್ರೂ ಮ್ಯಾನೇಜ್ಮೆಂಟ್ ಏನ್ ಮಾಡ್ಬೇಕು? ಎಂಪ್ಲಾಯೀಸ್ಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಅವರು ಸಪೋರ್ಟ್ ಮಾಡೋ ತರ ಇರ್ಬೇಕು. ಸೊ ವಿ ಕಾಲ್ ಮ್ಯಾನೇಜ್ಮೆಂಟ್ ಆಲ್ವೇಸ್ ಕ್ರಿಯೇಟ್ಸ್ ಅಂಡ್ ಡೈನಮಿಕ್ ಆರ್ಗನೈಸೇಷನ್ಸ್. ಓಕೆ, ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ ಇನ್ ಡೆವಲಪಿಂಗ್ ಆಫ್ ಸೊಸೈಟಿ ಡೆವಲಪ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಹೇಗೆ? ಥ್ರೂ ಪ್ರೊವೈಡಿಂಗ್ ಗುಡ್ ಕ್ವಾಲಿಟಿ ಗೂಡ್ಸ್ ಅಂಡ್ ಸರ್ವಿಸಸ್. ಓಕೆ, ಮ್ಯಾನೇಜ್ಮೆಂಟ್ ಸೊಸೈಟಿ ಒಳ್ಳೇದ್ ಮಾಡ್ಬೇಕು ಅಂತ ಒಳ್ಳೇದು ಹೇಗ್ ಮಾಡ್ತಾ ಇದೆ? ಪ್ರೊವೈಡಿಂಗ್ ಗುಡ್ ಕ್ವಾಲಿಟಿ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಅಂಡ್ ಕ್ರಿಯೇಟಿಂಗ್ ಅಂಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಈ ತರ ಸರ್ವಿಸ್ ನ ಕೊಡೋದ್ರಿಂದ ಸೊಸೈಟಿ ಇಸ್ ಆಲ್ಸೋ ರಿಸೀವಿಂಗ್ ಅ ಬೆನಿಫಿಟ್ ಫ್ರಮ್ ದ ಆರ್ಗನೈಸೇಷನ್. ಓಕೆ, ವಿ ಲರ್ನ್ ವೈ ಇಟ್ ಈಸ್ ಇಂಪಾರ್ಟೆಂಟ್. 5 concept we learned: meaning, definition, characteristics, objectives, and importance of management. Okay, the next thing we are learning management as an art. ಸಿ ಮ್ಯಾನೇಜ್ಮೆಂಟ್ ಅಷ್ಟು ಜನ ಎಂಪ್ಲಾಯೀಸ್ಗೆ ಗೈಡ್ ಮಾಡಬೇಕು, ಕೆಲಸ ಕೊಡ್ಬೇಕು, ಕೆಲಸ ತಗೋಬೇಕು ಅಕಾರ್ಡಿಂಗ್ ಟು ದ ಆರ್ಗನೈಸೇಷನ್ ಗೋಲ್ ಅಂದ್ರೆ ಇಟ್ಸ್ ಟು ಡಿಫಿಕಲ್ಟ್. ದ ರೀಸನ್ ಎವ್ರಿ ಇಂಡಿವಿಜುವಲ್ ಆರ್ ಡಿಫ್ರೆಂಟ್. ಎಲ್ಲರೂ ಒಂದೇ ತರ ಕೆಲಸ ಮಾಡಲ್ಲ ಆರ್ಗನೈಸೇಷನ್ ಅಲ್ಲಿ. ಕೆಲವರು ತುಂಬಾ ಡೆಡಿಕೇಟಿವ್ ಇರ್ತಾರೆ, ಕೆಲವರು ಸ್ಲೋ ಇರ್ತಾರೆ, ಕೆಲವ್ರು ಮಾಡ್ಬೇಕಲ್ವಾ ಅಂತ ಮಾಡ್ತಾರೆ, ಕೆಲವ್ರು ಮಾಡಕ್ಕೆ ಮನ್ಸಿರಲ್ಲ. ಸೊ ಲೈಕ್ ದಟ್ ಕೆಲವು ತುಂಬಾ ರೂಡ್ ಇರ್ತಾರೆ, ಕೆಲವು ತುಂಬಾ ಸಾಫ್ಟ್ ಇರ್ತಾರೆ. ಸೊ ಎವ್ರಿ ಇಂಡಿವಿಜುವಲ್ ವಿಲ್ ಬಿ ಡಿಫ್ರೆಂಟ್ ಇನ್ ಅ ವರ್ಕಿಂಗ್ ಪ್ಲೇಸ್. ಅವ್ರ ಡಿಫ್ರೆಂಟ್ ಮೈಂಡ್ ಸೆಟ್ ಅಲ್ಲಿ ಬರೋರ್ಗೆ ಒಂದೇ ತರ ಕೆಲಸ ಕೊಟ್ಟು ಕೆಲಸ ತಗೊಳ್ಳೋದು ಇಟ್ ಇಸ್ ನಾಟ್ ಎನ್ ಈಸಿ ಟಾಸ್ಕ್. ಆ ತರ ಮಾಡ್ಬೇಕು ಅಂತಂದ್ರೆ ದಟ್ ಈಸ್ ಆಲ್ಸೋ ಕಾಲ್ಡ್ as an talent. Okay, the talent of management is called as management as an art. ಆ ಟ್ಯಾಲೆಂಟ್ ಎಲ್ಲೆಲ್ಲಿ ಅವ್ರು ತೋರಿಸ್ಬೇಕು? See, as a manager, you should have a theoretical knowledge. You should have an existing of theoretical knowledge. ಯಾವ್ದ್ರ ಬಗ್ಗೆ ನಾಲೆಜ್ ಇರ್ಬೇಕು ನೋಡಿ? So all the department, every department, what are the things are executing, you should have the theoretical knowledge. ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನ್ ಕೆಲಸ ಆಗ್ತಿದೆ ಅಂತ ಅಷ್ಟು ತಲೆನಲ್ಲಿ ಇಟ್ಕೋಬೇಕು ಅಂತಂದ್ರೆ ಅವ್ರಿಗೆ ಆತರ ಒಂದ್ ಸ್ಕಿಲ್ ಇರ್ಬೇಕು, ಒಂದ್ ನಾಲೆಜ್ ಇರ್ಬೇಕು, ಒಂದ್ ಟ್ಯಾಲೆಂಟ್ ಇರ್ಬೇಕು. ಅದಕ್ಕೆ ನಾವು ಮ್ಯಾನೇಜ್ಮೆಂಟ್ ನ ಆರ್ಟ್ ಅಂತ ಹೇಳಿ ಕರೆಯೋದು. ಎಕ್ಸಿಸ್ಟೆನ್ಸ್ ಆಫ್ ಥಿಯರಿಟಿಕಲ್ ನಾಲೆಜ್, ಯಾವ್ದ್ರ ಬಗ್ಗೆ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಏನೇನ್ ನಡೀತಿದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ನಾಲೆಜ್ ಇರ್ಬೇಕು. ಫಸ್ಟ್ ಪಾರ್ಟ್. ಸೆಕೆಂಡ್ ಪಾಯಿಂಟ್, ಪರ್ಸನಲೈಸ್ಡ್ ಅಪ್ಲಿಕೇಶನ್. ಪರ್ಸನಲ್ ಅಪ್ಲಿಕೇಶನ್ ಅಂದ್ರೆ ಯಾವ ಟೈಮ್ ನಲ್ಲಿ ನಾನು ಹೇಗ್ ಬಿಹೇವ್ ಮಾಡ್ಬೇಕು? ಸಿಂಪಲ್ ಆಗಿ ಸಿ, ಫಾರ್ ಎಕ್ಸಾಂಪಲ್, ಎಂಪ್ಲಾಯಿ ತುಂಬಾ ರೂಡ್ ಆಗಿದ್ರೆ ಮ್ಯಾನೇಜರ್ ಏನ್ ಮಾಡ್ಬೇಕು? ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡ್ತೀವಿ ಸಿಚುವೇಶನ್. ತುಂಬಾ ಸಾಫ್ಟ್ ಆಗಿದ್ರೆ ನಾನು ರೂಡ್ ಆಗಿ ಮಾತಾಡ್ಬೇಕು. ಸೊ ವಿ ಆರ್ ಇಂಪ್ಲಿಮೆಂಟಿಂಗ್ ಅವರ್ ಸ್ಕಿಲ್ಸ್. ಸೊ ನಾನು ಯಾವ ಸಿಚುವೇಶನ್ ಅಲ್ಲಿ ನಾನು ಹೇಗ್ ರಿಯಾಕ್ಟ್ ಮಾಡ್ಬೇಕು? ದಟ್ ಈಸ್ ಕಾಲ್ಡ್ ಆಸ್ ಪರ್ಸನಲೈಸ್ಡ್ ಅಪ್ಲಿಕೇಶನ್. ನೆಕ್ಸ್ಟ್, ಬೇಸ್ಡ್ ಆನ್ ಪ್ರಾಕ್ಟೀಸ್ ಅಂಡ್ ಕ್ರಿಯೇಟಿವಿಟಿ. ಅವ್ರ ಟ್ಯಾಲೆಂಟ್ ಹೆಂಗ್ ಕ್ರಿಯೇಟ್ ಆಗುತ್ತೆ ಮ್ಯಾನೇಜರ್ಸ್ಗೆ? ಕಂಟಿನ್ಯೂಸ್ ಆಗಿ ಅವ್ರ ಪ್ರಾಕ್ಟೀಸು ಅದೇ ಫೀಲ್ಡ್ ಅಲ್ಲಿ ಇರೋದ್ರಿಂದ. ಸೊ ಏನೋ ತಪ್ಪಾಯ್ತು, ಈ ತರ ಅಲ್ಲ, ನಾವ್ ಇನ್ನೊಂದ್ ತರ ಮಾಡಿದ್ರೆ ಬಿಸ್ನೆಸ್ ಗೆ ಹೆಲ್ಪ್ ಆಗ್ತಿತ್ತು ಅಂತ ಯೋಚನೆ ಮಾಡಿ. ದಟ್ ಈಸ್ ಕಾಲ್ಡ್ ಆಸ್ ಇನ್ ಕ್ರಿಯೇಟಿವಿಟಿ. ಇಲ್ಲೊಂದು ಪಿಕ್ಚರ್ ತೋರಿಸ್ತಾ ಇದೀನಿ ನೋಡಿ. ಸೊ ಆ ಪರ್ಸನ್ ಆ ಬಾಲ್ ಅಲ್ಲಿ ನೋಡಿ ಅವ್ರು ಹೇಗ್ ಆಡ್ತಿದ್ದಾರೆ. ಈಗ ನಾನ್ ತಗೊಂಡು ಆತರ ಬಾಲ್ ಅಲ್ಲಿ ಮಾಡ್ತೀನಿ ಅಂದ್ರೆ ಈಸಿನಾ? ನೋ, ಆಗಲ್ಲ. ಯಾಕೆ? ಅಷ್ಟು ಆತರ ಬಾಲ್ ನ ಇಟ್ಕೊಂಡು ನಾನು ಮಾಡ್ಬೇಕು ಅಂತ ಅಂದ್ರೆ ನನ್ ಪ್ರಾಕ್ಟೀಸ್ ಇರ್ಬೇಕು, ನನ್ ಡೆಡಿಕೇಶನ್ ಇರ್ಬೇಕು, ನನ್ ಕ್ರಿಯೇಟಿವಿಟಿ ಇರ್ಬೇಕು, ನನ್ ಇನ್ವಾಲ್ವ್ಮೆಂಟ್ ಇರ್ಬೇಕು. ಅಷ್ಟು ಇದ್ರೆ ಮಾತ್ರನೇ ಒಂದು ಬಾಲ್ ನಾನು ಹತ್ರ ಆಡ್ಸಕ್.
ಅದೆಲ್ಲ ಹೇಗ್ ಬಂತು ಕಂಟಿನ್ಯೂಸ್ ವಿಲ್ ಬಿ ಕೀಪ್ ಆನ್ ಪ್ರಾಕ್ಟೀಸ್. ಆ ಪ್ರಾಕ್ಟೀಸ್ ನಲ್ಲಿ ಅವ್ನು ಇಂಪ್ಲಿಮೆಂಟ್ ಮಾಡ್ತಾರೆ ನಾನು ಬ್ಯಾಲೆನ್ಸ್ ಹೇಗ್ ಮಾಡ್ಬೇಕು. ದಟ್ ಈಸ್ ಕ್ರಿಯೇಟಿವಿಟಿ. ಹಾಗೆ ಮ್ಯಾನೇಜರ್ಸ್ ಏನ್ ಮಾಡ್ತಾರೆ ಆ ವರ್ಕಿಂಗ್ ಫೀಲ್ಡ್ ಅಲ್ಲಿ ಕಂಟಿನ್ಯೂಸ್ ಆಗಿ ಅದೇ ಕೆಲಸ ಅವ್ರು ಮಾಡೋದ್ರಿಂದ ಏನೇನೆಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಎವ್ರಿ ಪ್ರಾಬ್ಲಮ್ ವಿ ಮೇಕ್ ದೆಮ್ ಟು ಕ್ರಿಯೇಟ್ ಸಮಥಿಂಗ್. ಓಕೆ, ಅದು ಅಷ್ಟು ಆಗ್ಬೇಕಂದ್ರೆ ಶುಡ್ ಹಾವ್ ದ ಸಚ್ ಕೈಂಡ್ ಆಫ್ ಟ್ಯಾಲೆಂಟ್. ನೆಕ್ಸ್ಟ್ ಗೋಲ್ ಓರಿಯೆಂಟೆಡ್. ಇಷ್ಟೆಲ್ಲ ಕೆಲಸ ಏನಕ್ಕೋಸ್ಕರ ಮಾಡ್ತಾರೆ, ಎವ್ರಿ ಆರ್ಗನೈಸೇಷನ್ ವಿಲ್ ಬಿ ಹ್ಯಾವಿಂಗ್ ದೇ ಗೋಲ್. ಆ ಗೋಲ್ ರೀಚ್ ಆಗ್ಬೇಕು ಅಂತ ಅಂದ್ರೆ ಯು ಶುಡ್ ಹ್ಯಾವಿಂಗ್ ಕಂಪ್ಲೀಟ್ ಟ್ಯಾಲೆಂಟ್ ಹೌ ಟು ಹ್ಯಾಂಡಲ್ ದ ಕಂಪ್ಲೀಟ್ ಸಿಚುವೇಶನ್ಸ್ ಟು ಅಚೀವ್ ದ ಗೋಲ್ ಆಫ್ ದ ಬಿಸ್ನೆಸ್. I think everyone are understanding. We learn management as an art. Now we are learning management as in science. Management should have its own principles. The set of principles are called as management as in science. ಮ್ಯಾನೇಜ್ಮೆಂಟ್ ಸುಮ್ಮನೆ ಕಣ್ಣು ಮುಚ್ಕೊಂಡು ಏನೋ ಒಂದು ಡಿಸಿಷನ್ ಯಾವುದೋ ಒಂದು ರೂಲ್ಸ್ ನ ಕ್ರಿಯೇಟ್ ಮಾಡಿ ಇಟ್ ಡಸಂಟ್ ವರ್ಕ್ ಇನ್ ದ ಪ್ರಾಕ್ಟಿಕಲ್ ಲೈಫ್. ಅವ್ರಿಗೊಂದು ಸೆಟ್ ಆಫ್ ಈ ಬಿಸ್ನೆಸ್ ಹಿಂಗೆ ನಡೆದ್ರೆ ಚೆನ್ನಾಗಿ ನಡೆಯುತ್ತೆ ಅನ್ನೋ ಒಂದು ಪ್ರಾಪರ್ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಓಕೆ, ಅದ್ ಹೇಗ್ ಕ್ರಿಯೇಟ್ ಆಗುತ್ತೆ, ಸಿಸ್ಟಮೈಸ್ ಬಾಡಿ ಆಫ್ ನಾಲೆಡ್ಜ್. ಆ ಪ್ರಿನ್ಸಿಪಲ್ಸ್ ಅವ್ರು ಹೇಗ್ ಕ್ರಿಯೇಟ್ ಮಾಡ್ಬೇಕು, ನನ್ ಬಿಸ್ನೆಸ್ ಹೀಗೆ ಇರ್ಬೇಕು, ಅದು ಗ್ರೋತ್ ಆಗ್ಬೇಕು ಅಂದ್ರೆ ಇದೇ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಾವು ಫಾಲೋ ಮಾಡ್ಬೇಕು. ಓಕೆ, ದಟ್ ಈಸ್ ಕಾಲ್ಡ್ ಅ ಸಿಸ್ಟಮೈಸ್ ಬಾಡಿ ಆಫ್ ನಾಲೆಡ್ಜ್. ಸೆಕೆಂಡ್ ಪಾಯಿಂಟ್, ಪ್ರಿನ್ಸಿಪಲ್ಸ್ ಬೇಸ್ಡ್ ಆನ್ ಎಕ್ಸ್ಪೆರಿಮೆಂಟೇಷನ್. ನಾನು ಏನ್ ಪ್ರಿನ್ಸಿಪಲ್ಸ್ ನ ಕ್ರಿಯೇಟ್ ಮಾಡ್ತೀನಿ ಕಣ್ ಮುಚ್ಕೊಂಡ್ ಕ್ರಿಯೇಟ್ ಮಾಡ್ಬಾರ್ದು, ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ಯಾವ ಸಿಚುವೇಶನ್ ಬಿಸ್ನೆಸ್ ಅಲ್ಲಿ ಹೆಂಗ್ ಬರುತ್ತೆ ಅದನ್ನ ನಾವು ಹೇಗೆ ಓವರ್ಕಮ್ ಮಾಡ್ಬೇಕು. ಇಟ್ ಶುಡ್ ಡೂ ಸರ್ಟನ್ ಎಕ್ಸ್ಪೆರಿಮೆಂಟೇಷನ್ ಅಂಡ್ ಇಟ್ ಶುಡ್ ಫಿಕ್ಸ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಯೂನಿವರ್ಸಲಿ ವ್ಯಾಲಿಡಿಟಿ. ನಾವ್ ಏನೇನ್ ಪ್ರಿನ್ಸಿಪಲ್ಸ್ ನ ಫಾಲೋ ಅಪ್ ಮಾಡ್ತೀವಿ ಎಲ್ಲಾ ಡಿಪಾರ್ಟ್ಮೆಂಟ್ಸ್ಗೂ ಇಂಪ್ಲಿಮೆಂಟ್ ಆಗ್ಬೇಕದು. ಒಂದ್ ಡಿಪಾರ್ಟ್ಮೆಂಟ್ ಗೆ ಬೇರೆ, ಇನ್ನೊಂದು ಡಿಪಾರ್ಟ್ಮೆಂಟ್ ಗೆ ಬೇರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡಿದಾಗ ದೇರ್ ವಿಲ್ ಬಿ ಕ್ಲಾಶಸ್ ಅಮಾಂಗ್ ಅಂಡ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್. ಅದ್ ಆಗ್ಬಾರ್ದು ಅಂತ ಹೇಳಿದ್ರೆ ಯೂನಿವರ್ಸ್ ಆಗಿ ಎಲ್ಲಾ ಡಿಪಾರ್ಟ್ಮೆಂಟ್ಸ್ಗೂ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಫ್ ಪ್ರಿನ್ಸಿಪಲ್ ಶುಡ್ ಬಿ ಕಾಮನ್ಲಿ ಅಪ್ಲಿಕೇಬಲ್ ಆಗ್ಬೇಕು. And our principles always support us to cause andre problem efforts and the solutions. Our principles always supports to build a relationship between cause and efforts. Nam principles ಏನ್ ಮಾಡ್ಬೇಕು, ನಮ್ ಪ್ರಾಬ್ಲಮ್ ಫೈಂಡ್ ಮಾಡಕ್ಕೂ ಹೆಲ್ಪ್ ಆಗ್ಬೇಕು, ನಮ್ ಪ್ರಿನ್ಸಿಪಲ್ಸ್ ನಮ್ ಪ್ರಾಬ್ಲಮ್ ಸಾಲ್ವ್ ಆಗೋದಕ್ಕೂ ನಮ್ಗೆ ಹೆಲ್ಪ್ ಆಗ್ಬೇಕು. ದಟ್ ಇಸ್ ದ ರೀಸನ್ ವಿ ಕಾಲ್ ಕಾಸ್ ಅಂಡ್ ಎಫರ್ಟ್ ರಿಲೇಶನ್ಶಿಪ್. ಇದಿಷ್ಟು ಆಗ್ಬೇಕು ಅಂತಂದ್ರೆ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರೋ ಅಂತ ಒಂದು ಪ್ರಿನ್ಸಿಪಲ್ಸ್ ನ ಬಿಸ್ನೆಸ್ ನಲ್ಲಿ ನಾವು ಕ್ರಿಯೇಟ್ ಮಾಡ್ಕೋಬೇಕು. ದಟ್ ಈಸ್ ದ ರೀಸನ್ ಕಾಲ್ ಮ್ಯಾನೇಜ್ಮೆಂಟ್ ಆಸ್ ಎನ್ ಸೈನ್ಸ್. ಓಕೆ, ನೆಕ್ಸ್ಟ್ ವಿ ಆರ್ ಲರ್ನಿಂಗ್ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಓಕೆ, ಸೊ ಹಿಯರ್ ವಿ ಆರ್ ಹ್ಯಾವಿಂಗ್ 5 ಫಂಕ್ಷನ್ಸ್. ಓಕೆ, ದ ಫಸ್ಟ್ ಫಂಕ್ಷನ್ ಇಸ್ ಪ್ಲಾನಿಂಗ್. ನೀವು ಇದನ್ನೇ ಥಿಯರಿ ತರ ಬರೀತಾರೆ, ಏನ್ ಕೊಟ್ಟಿದ್ದೀನಿ ಜಸ್ಟ್ ಪುಟ್ ಕಮ್ ಅಂಡ್ ಎಕ್ಸ್ಪ್ಲೇನ್. ಪ್ಲಾನಿಂಗ್ ಅಂದ್ರೆ ಏನು, ಡಿಸೈಡಿಂಗ್ ಇನ್ ಅಡ್ವಾನ್ಸ್ ವಾಟ್ ಶುಡ್ ಬಿನ್ ಡಿಸೈಡೆಡ್, what is to be done, who is to do. So it requires policies, procedures, and budget. Supports proper utilization of resources and avoid confusion, wastage, and risk. But in a planning, is to include agriculture. Is to include whatever the planning we are doing for the entire year will be properly can be executed. Okay. Planning ready. The first function was plan. Second function organize. Organize ಏನೇನ್ ಮಾಡ್ಬೇಕು, ಐಡೆಂಟಿಫಿಕೇಶನ್ ಆಫ್ ಆಕ್ಟಿವಿಟೀಸ್ ಅಂದ್ರೆ ಏನು, ವಿಚ್ ಆರ್ ದ ಡಿಪಾರ್ಟ್ಮೆಂಟ್ ಶುಡ್ ಬಿ ಕ್ರಿಯೇಟೆಡ್ ಇನ್ ದ ಬಿಸ್ನೆಸ್ ಅಕಾರ್ಡಿಂಗ್ ಟು ದ ನೇಚರ್ ಆಫ್ ದ ಬಿಸ್ನೆಸ್. ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ what are the how many departments has to be created. ಐಡೆಂಟಿಫೈ ಮಾಡ್ಬೇಕು ಯಾವ ಡಿಪಾರ್ಟ್ಮೆಂಟ್ ನಮ್ಮ ಬಿಸ್ನೆಸ್ ಅಲ್ಲಿ ರಿಕ್ವೈರ್ಡ್ ಇದೆ ಅಷ್ಟಷ್ಟು ಮಾತ್ರ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಆಮೇಲೆ ಗ್ರೂಪಿಂಗ್ ಅ ಟಾಸ್ಕ್, ಯಾವ ಡಿಪಾರ್ಟ್ಮೆಂಟ್ಗೆ ಏನೇನ್ ಕೆಲಸ ಎಕ್ಸಿಕ್ಯೂಟ್ ಆಗ್ಬೇಕು ಅದನ್ನೆಲ್ಲ ನಾವು ಗ್ರೂಪ್ ಮಾಡ್ಬೇಕು. ಗ್ರೂಪ್ ಆಗಿದ್ಮೇಲೆ ವಿ ನೀಡ್ ಟು ಅಸೈನ್ ದ ಟಾಸ್ಕ್ ಆರ್ ಡ್ಯೂಟೀಸ್ ಟು ಅನ್ ಸ್ಪೆಸಿಫೈಡ್ ಡಿಪಾರ್ಟ್ಮೆಂಟ್ಸ್. ಆಗಿದ್ಮೇಲೆ ವಿ ನೀಡ್ ಟು ಅರೇಂಜ್ ಅಂಡ್ ಅಲೋಕೇಟ್ ದ ರಿಸೋರ್ಸಸ್. ಯಾವ ಡಿಪಾರ್ಟ್ಮೆಂಟ್ಗೆ ರಿಸೋರ್ಸಸ್ ಅಂದ್ರೆ 4 M's: ಮೆನ್, ಮಷಿನ್, ಮೆಟೀರಿಯಲ್ ಅಂಡ್ ಮನಿ. ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟೆಷ್ಟು ರಿಸೋರ್ಸಸ್ ರಿಕ್ವೈರ್ಡ್ ಇದೆ ನಾವು ಅಷ್ಟೆಷ್ಟನ್ನ ಅರೇಂಜ್ ಮಾಡಿ ಅವ್ರಿಗೆ ಅಲೋಕೇಟ್ ಮಾಡಿ. ರಿಸೋರ್ಸಸ್ ಕೊಟ್ಟಾಗಿದ್ಮೇಲೆ ವಿ ನೀಡ್ ಟು ಗಿವ್ ಅನ್ ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ರಿಲೇಶನ್ಶಿಪ್ ಏನಾಗಬೇಕು, ಬಿಲ್ಟ್ ಆಗ್ಬೇಕು. ಇವಾಗ ಮ್ಯಾನೇಜರ್ ಪರ್ಚೇಸ್ ಮ್ಯಾನೇಜರ್ಗೆ ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟು ಅವ್ರ ಡಿಪಾರ್ಟ್ಮೆಂಟ್ ಆಗಿದ್ಮೇಲೆ ಫುಲ್ ಅವ್ರಿಗೆ ಕೊಟ್ಬಿಡ್ಬೇಕು ಅಥಾರಿಟಿನ ಪರ್ಚೇಸ್ ಮ್ಯಾನೇಜರ್ಗೆ. ಆ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟೀಸ್ ಅವ್ರ ಮೇಲೆ ಇರುತ್ತೆ. ದಟ್ ಈಸ್ ಕಾಲ್ಡ್ ಆಸ್, ಎಕ್ಸಾಂಪಲ್ ಕೊಟ್ಟಿದ್ದು ನಾನು ಪರ್ಚೇಸ್ ಮ್ಯಾನೇಜರ್ ಅಂತ ಹೇಳಿ. ಸೊ ಕಂಪ್ಲೀಟ್ ಆರ್ಗನೈಸಿಂಗ್ ಅಂತ ಬಂದಾಗ ಇಷ್ಟು ಟಾಸ್ಕ್ ಏನಾಗಬೇಕು ನಮ್ಗೆ ಇಲ್ಲಿ ಕಂಪ್ಲೀಟ್ ಆಗ್ಬೇಕು. ನೆಕ್ಸ್ಟ್ ಆರ್ಗನೈಸಿಂಗ್ ಆಗಿದ್ಮೇಲೆ ಸ್ಟಾಫಿಂಗ್ ಮಾಡ್ಕೋಬೇಕು. ಸ್ಟಾಫಿಂಗ್ ಅಂದ್ರೆ ಏನು, ಫೈಂಡಿಂಗ್ ರೈಟ್ ಪೀಪಲ್ ವಿತ್ ರೈಟ್ ಕ್ವಾಲಿಫಿಕೇಶನ್, ರೈಟ್ ಟೈಮ್ ಅಂಡ್ ರೈಟ್ ಪ್ಲೇಸ್ ಈಸ್ ಕಾಲ್ಡ್ ಆಸ್ ಸ್ಟಾಫಿಂಗ್. ಸ್ಟಾಫಿಂಗ್ ಅಲ್ಲಿ ನಾವು ಏನೇನೆಲ್ಲ ರೆಡಿ ಮಾಡ್ಕೋಬೇಕು, ಮ್ಯಾನ್ ಪವರ್ ಪ್ಲಾನಿಂಗ್ ಮಾಡ್ಕೋಬೇಕು. ಮ್ಯಾನ್ ಪವರ್ ಪ್ಲಾನಿಂಗ್ ಅಂದ್ರೆ ಏನು, ಎಷ್ಟು ಜನ ಎಂಪ್ಲಾಯೀಸ್, ನಮ್ ವರ್ಕ್ ಲೋಡ್ ಬೇಸಿಸ್ ಮೇಲೆ ನಾವು ಪ್ಲಾನ್ ಮಾಡ್ಬೇಕು ಎಷ್ಟು ಜನ ಎಂಪ್ಲಾಯೀಸ್ ಬೇಕಾಗುತ್ತೆ ಅಂತ.
ಪ್ಲಾನಿಂಗ್ ಆಗಿದ್ಮೇಲೆ ರೆಕ್ರೂಟ್ ಮಾಡ್ಕೊಳ್ತೀವಿ. ರೆಕ್ರೂಟ್ ಅಂದ್ರೆ ಸ್ಟಿಮ್ಯುಲೇಟಿಂಗ್ ಎಂಪ್ಲಾಯೀಸ್ ಟು ಅಪ್ಲೈ ಫಾರ್ ದ ಜಾಬ್ ಈಸ್ ಕಾಲ್ಡ್ ಆಸ್ ರೆಕ್ರೂಟ್. ಅಂದ್ರೆ ನಮ್ಗೆ ರೆಸ್ಯೂಮ್ಸ್ ತಂದ್ಕೊಡ್ತಾರೆ. ತಂದ್ಕೊಟ್ಟಿರೋ ರೆಸ್ಯೂಮ್ಸ್ ನಲ್ಲಿ ಯಾವ್ದು ನಮ್ ಬಿಸ್ನೆಸ್ ಗೆ ಸೂಟ್ ಆಗುತ್ತೆ ಅದನ್ನ ನಾವು ಸೆಲೆಕ್ಟ್ ಮಾಡ್ತೀವಿ. ಸೆಲೆಕ್ಟ್ ಮಾಡಿದ್ಮೇಲೆ ಅವ್ರು ಜಾಬ್ ಆಫರ್ ಕೊಡೋದನ್ನ ವಿ ಕಾಲ್ ಇಟ್ ಆಸ್ ಪ್ಲೇಸ್ಮೆಂಟ್. ಕೆಲಸ ಕೊಟ್ಟಾಗಿದ್ಮೇಲೆ ನಾವ್ ಏನ್ ಮಾಡ್ಬೇಕು, ಅವ್ರನ್ನ ಟ್ರೈನ್ ಮಾಡ್ಬೇಕು. ಟ್ರೈನಿಂಗ್ ಆಗಿದ್ಮೇಲೆ ಅವ್ರ ನಾಲೆಜ್ ಡೆವಲಪ್ ಆಗುತ್ತೆ. ಆಗಿದ್ಮೇಲೆ ಅವ್ರಿಗೊಂದು ಸ್ಯಾಲ್ರಿ ಫಿಕ್ಸ್ ಮಾಡ್ತೀವಿ, ಸ್ಯಾಲ್ರಿ ಕೊಡ್ತೀವಿ. ವರ್ಕ್ ಸ್ಟಾರ್ಟ್ ಆಗಿದ್ಮೇಲೆ ಅವ್ರ ಪರ್ಫಾರ್ಮೆನ್ಸ್ ಹೇಗ್ ಮಾಡ್ತಾ ಇದಾರೆ ಅಂತ ಇವ್ಯಾಲ್ಯೂಯೇಟ್ ಮಾಡೋದನ್ನ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂತ ಹೇಳಿ ಕರಿತೀವಿ. ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಸ್ಯಾಟಿಸ್ಫೈಡ್ ಆದ್ರೆ ದೇ ವಿಲ್ ರಿಸೀವ್ ಅಂಡ್ ಪ್ರಮೋಷನ್ ಆರ್ ಟ್ರಾನ್ಸ್ಫರ್. ಇಷ್ಟು ವರ್ಕ್ ಎಲ್ಲಿ ಫುಲ್ಫಿಲ್ ಆಗುತ್ತೆ, ಸ್ಟಾಫಿಂಗ್ ಫಂಕ್ಷನ್ ಅಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಸ್ಟಾಫಿಂಗ್ ಆಗಿದ್ಮೇಲೆ ಡೈರೆಕ್ಟಿಂಗ್. ಡೈರೆಕ್ಟಿಂಗ್ ಅಂದ್ರೆ ಏನು? Directing always guides, leads, influence and motivate subordinates to perform the assigned task. So directing ನಲ್ಲಿ ಸೂಪರ್ವಿಷನ್ ಇರುತ್ತೆ, ಮೋಟಿವೇಶನ್, ಲೀಡರ್ಶಿಪ್ ಅಂಡ್ ಕಮ್ಯುನಿಕೇಶನ್. ಸೂಪರ್ವಿಷನ್ ಅಂದ್ರೆ ಏನು? ಈ ಟಾಸ್ಕ್ ಅಸೈನ್ ಆಗಿದೆ, ಸೊ ಎಕ್ಸ್ಪೀರಿಯನ್ಸ್ ಇರೋನ ಒಬ್ಬನ ಬಿಡ್ತೀವಿ. ಯಾಕಂತ ಹೇಳಿದ್ರೆ ಟೈಮ್, ಎನರ್ಜಿ ಯಾವ್ದು ನಮ್ಗೆ ವೇಸ್ಟ್ ಆಗ್ಬಾರ್ದು ಅಂತ ಹೇಳಿ. ಸೊ ನಾವ್ ಅವ್ರು ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ನಾವು ಗೈಡ್ ಮಾಡೋದ್ರಿಂದ ದೇ ವಿಲ್ ಮೇಕ್ ಇನ್ ಕರೆಕ್ಷನ್. ಎನರ್ಜಿ ಸೇವ್ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ, ವೇಸ್ಟ್ ಆಗೋದಿಲ್ಲ ನಮ್ಗೆ. ಓಕೆ, we need to ಎಲ್ಲೆಲ್ಲಿ ಮೋಟಿವೇಶನ್ ರಿಕ್ವೈರ್ ಇದೆ ಮೋಟಿವೇಟ್ ಮಾಡ್ಬೇಕು ಎಂಪ್ಲಾಯೀಸ್. ದೇ ಶುಡ್ ಬಿ ಒನ್ ಬಾಸ್ ಫಾರ್ ಗಿವಿಂಗ್ ಪ್ರಾಪರ್ ಡೈರೆಕ್ಷನ್ ಕಾಲ್ಡ್ as in leader, and proper communication should be there between all the departments. Okay, these are the activities will be included in the directing. And the last one is controlling. Controlling ಅಂದ್ರೆ ಏನು? Monitoring organizational performance. ಹೇಗ್ ಮಾನಿಟರ್ ಮಾಡ್ತೀವಿ? ಫಸ್ಟ್ ಕಂಪನಿ ವಿಲ್ ಬಿ ಹ್ಯಾವಿಂಗ್ ಏನ್ ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್, ಇಷ್ಟು ಮಟ್ಟಿಗೆ ಕೆಲಸ ಆಗ್ಬೇಕು ಕಂಪನಿ ಡಿಸೈಡ್ ಮಾಡೋದನ್ನ ವಿ ಕಾಲ್ ಇಟ್ ಆಸ್ ಎಸ್ಟಾಬ್ಲಿಷಿಂಗ್ ಸ್ಟ್ಯಾಂಡರ್ಡ್ ಆಫ್ ಪರ್ಫಾರ್ಮೆನ್ಸ್. ಅದಾಗಿದ್ಮೇಲೆ ಸೆಕೆಂಡ್ ಪಾಯಿಂಟ್ ಮೆಷರಿಂಗ್ ಆಕ್ಚುಯಲ್ ಪರ್ಫಾರ್ಮೆನ್ಸ್. ಸ್ಟ್ಯಾಂಡರ್ಡ್ ಬಂದು ಕಂಪನಿಗೆ ಆಗಿರುತ್ತೆ, ಆಕ್ಚುಯಲ್ ಪರ್ಫಾರ್ಮೆನ್ಸ್ ಬಂದು ಎಂಪ್ಲಾಯೀಸ್ ಆಗಿರುತ್ತೆ. ಎಂಪ್ಲಾಯೀಸ್ ಎಷ್ಟು ನಾವ್ ಎಷ್ಟು ಹೇಳಿದ್ರಿ, ಎಂಪ್ಲಾಯೀಸ್ ಎಷ್ಟು ಮಾಡ್ತಾ ಇದ್ದಾರೆ ಅಂತ. ಕಂಪೇರ್ ಆಕ್ಚುಯಲ್ ವಿತ್ ದ ಸ್ಟ್ಯಾಂಡರ್ಡ್, ಎರಡು ಕಂಪೇರ್ ಮಾಡಿ ಫೈಂಡಿಂಗ್ ಔಟ್ ಡಿವಿಯೇಷನ್. ಡಿವಿಯೇಷನ್ ಅಂದ್ರೆ ಪ್ರಾಬ್ಲಮ್. ಕಂಪನಿ ಏನ್ ಮಾಡಕ್ ಹೇಳಿದ್ರು, ಎಂಪ್ಲಾಯೀಸ್ ಏನ್ ಮಾಡಿದ್ದಾರೆ, ಎರಡು ಕಂಪೇರ್ ಮಾಡಿ ಎಲ್ಲೆಲ್ಲಿ ತಪ್ಪಾಗಿದೆ, ಪ್ರಾಬ್ಲಮ್ ಆಗಿದೆ ಫೈಂಡ್ ಮಾಡಿ ಟೇಕಿಂಗ್ ಅನ್ ಕರೆಕ್ಟಿವ್ ಆಕ್ಷನ್ ಇಸ್ ಕಾಲ್ಡ್ ಆಸ್ controlling. These are the five functions of management. It is important question for 8 marks also. So completely we have discussed about and management. Management ಏನೇನ್ ಕಲ್ತ್ಕೊಂಡ್ವಿ? ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್, ಡೆಫಿನಿಷನ್, ಕ್ಯಾರೆಕ್ಟರಿಸ್ಟಿಕ್ಸ್, ಆಬ್ಜೆಕ್ಟಿವ್ಸ್ ಅಂಡ್ ಇಂಪಾರ್ಟೆನ್ಸ್. ಮ್ಯಾನೇಜ್ಮೆಂಟ್ ಆಸ್ ಎನ್ ಆರ್ಟ್, ಮ್ಯಾನೇಜ್ಮೆಂಟ್ ಆಸ್ ಎನ್ ಸೈನ್ಸ್ ಅಂಡ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಇಷ್ಟು ಕಾನ್ಸೆಪ್ಟ್ಸ್ ಕವರ್ ಮಾಡಿದೀನಿ. ದ ಲಾಸ್ಟ್ ಕಾನ್ಸೆಪ್ಟ್ ಇನ್ ದಿಸ್ ಚಾಪ್ಟರ್ ಇಸ್ ಕೋಆರ್ಡಿನೇಷನ್. ಕೋಆರ್ಡಿನೇಷನ್ ಅಂದ್ರೆ ಏನು? ಬಿಲ್ಡಿಂಗ್ ಅಂಡ್ ಕೋಆರ್ಡಿನೇಷನ್ ಅಮಾಂಗ್ ಅಂಡ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಇಸ್ ಕಾಲ್ಡ್ ಆಸ್ ಕೋಆರ್ಡಿನೇಷನ್. ಸಿ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಇಲ್ಲಿ ಗಾರ್ಮೆಂಟ್ಸ್ ಕೊಟ್ಟಿದ್ದೀನಿ ನೋಡಿ. ಎಷ್ಟೊಂದು ಡಿಪಾರ್ಟ್ಮೆಂಟ್ಸ್ ಇದೆ ನೋಡಿ. ಫ್ಯಾಬ್ರಿಕ್ ಸ್ಟೋರ್ ಇದೆ, ಕಟಿಂಗ್ ಸೆಕ್ಷನ್ ಇದೆ, ಸೀವಿಂಗ್ ಫ್ಲೋರ್ ಇದೆ, ಎಂಬ್ರಾಯ್ಡ್ರಿ ಇದೆ, ಪ್ರಿಂಟಿಂಗ್ ಇದೆ, ಫಿನಿಶಿಂಗ್ ಇದೆ, ಕ್ವಾಲಿಟಿ ಚೆಕಿಂಗ್ ಇದೆ, ಪ್ಯಾಕಿಂಗ್ ಸೆಕ್ಷನ್ ಇದೆ, ಶಿಪ್ಪಿಂಗ್. ಇಷ್ಟು ಡಿಪಾರ್ಟ್ಮೆಂಟ್ಸ್ ಗಾರ್ಮೆಂಟ್ಸ್ ವರ್ಕ್ ಆಗ್ತಾ ಇರೋದು. ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಕೋಆರ್ಡಿನೇಟ್ ಮಾಡಿದ್ರೆ ಮಾತ್ರನೇ ವರ್ಕ್ ಈಸಿಯಾಗಿ ಕಂಪ್ಲೀಟ್ ಆಗುತ್ತೆ. ಯಾವ್ದಾದ್ರು ಒನ್ ಡಿಪಾರ್ಟ್ಮೆಂಟ್ ವರ್ಕ್ ಸ್ಟಾಪ್ ಮಾಡಿದ್ರೆ ಆನ್ ಟೈಮ್ ನಾವು ಡೆಲಿವರಿ ಕೊಡಕ್ ಆಗೋದಿಲ್ಲ. ಓಕೆ, ಸೊ ಎವ್ರಿ ಡಿಪಾರ್ಟ್ಮೆಂಟ್ ಶುಡ್ ಬಿ ಅ ಕೋಆರ್ಡಿನೇಷನ್. ಓಕೆ, characteristic of coordination. Coordination integrates group efforts. Coordination ಇದ್ರೆ ಎಲ್ಲ ಗ್ರೂಪ್ ಎಫರ್ಟ್ಸ್ ಏನಾಗುತ್ತೆ, ನಮ್ಗೆ ಸಪೋರ್ಟಿವ್ ಆಗುತ್ತೆ ಬಿಸ್ನೆಸ್ ಇಂಪ್ರೂವ್ಮೆಂಟ್. ಓಕೆ, so coordination ensure unity of action. Every departments are working together. Departments working together is called as unity of action. ಕೋಆರ್ಡಿನೇಷನ್ ಇದು ನಾವು ಗ್ಯಾರಂಟಿ ಕೊಡ್ತೀವಿ, ಹೌದು ನಿಜವಾಗ್ಲೂ ನಮ್ಮ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ಆರ್ಗನೈಸೇಷನ್ ಅಚೀವ್ ಮಾಡೋದಕ್ಕೆ. ಕೋಆರ್ಡಿನೇಷನ್ ಇಸ್ ಅನ್ ಕಂಟಿನ್ಯೂಸ್ ಪ್ರೋಸೆಸ್. ಒಂದಿನ ಕೋಆರ್ಡಿನೇಷನ್ ಮಾಡಿದ್ರೆ ಆಗಲ್ಲ. ಪ್ಲಾನಿಂಗು, ಆರ್ಗನೈಸಿಂಗು, ಸ್ಟಾಫಿಂಗು, ಡೈರೆಕ್ಟಿಂಗ್, ಕಂಟ್ರೋಲಿಂಗ್, ಇದಿಷ್ಟು ಪ್ರಾಸೆಸ್ ಕಂಟಿನ್ಯೂಸ್ ಆಗಿ ಆಗ್ತಾ ಇದ್ರೆ ಮಾತ್ರನೇ ಕೋಆರ್ಡಿನೇಷನ್ ಬಿಲ್ಟ್ ಆಗ್ಬೇಕು. ಅಂದ್ರೆ ಇಷ್ಟು ಪ್ರಾಪರ್ ಫ್ಲೋ ಆಗ್ತಾನೆ ಇರ್ಬೇಕು. ಆದಾಗ ಮಾತ್ರನೇ ಏನಾಗುತ್ತೆ, ಕೋಆರ್ಡಿನೇಷನ್ ಫಾರ್ ಲಾಂಗ್ ಪೀರಿಯಡ್ ಆಫ್ ಟೈಮ್ ವಿ ಕ್ಯಾನ್ ಮೈಂಟೈನ್ ವಿಚ್ ಸಪೋರ್ಟ್ಸ್ ಟುವರ್ಡ್ಸ್ ಅಚೀವಿಂಗ್ ದ ಗೋಲ್ ಆಫ್ ದ ಬಿಸ್ನೆಸ್. ಕೋಆರ್ಡಿನೇಷನ್ ಇಸ್ ಆಲ್ ಪರ್ಮಿಸಿವ್ ಫಂಕ್ಷನ್. ಕೋಆರ್ಡಿನೇಷನ್ ಬೇಕು ಬಿಸ್ನೆಸ್ ಅಲ್ಲಿ ಅಂದ್ರೆ ಯೂನಿಫಾರ್ಮ್ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆರ್ ರಿಕ್ವೈರ್ಡ್. ಯೂನಿಫಾರ್ಮ್ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲಾ ಡಿಪಾರ್ಟ್ಮೆಂಟ್ ಕೊಟ್ಟಾಗ ಇಟ್ ವಿಲ್ ವೆರಿ ಈಸಿ ಟು ಬಿಲ್ಡ್ ಅ ಕೋಆರ್ಡಿನೇಷನ್ ಇನ್ ದ ಆರ್ಗನೈಸೇಷನ್. ಓಕೆ, ಕೋಆರ್ಡಿನೇಷನ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಆಲ್ ದ ಮ್ಯಾನೇಜರ್. ಎಲ್ಲಾ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ ಚೆನ್ನಾಗಿರ್ಬೇಕು ಅಂದ್ರೆ ರೆಸ್ಪಾನ್ಸಿಬಿಲಿಟೀಸ್ ಯಾರ ಮೇಲೆ ಇರುತ್ತೆ? ಮ್ಯಾನೇಜರ್ಸ್. ಓಕೆ, ನೆಕ್ಸ್ಟ್ ಕೋಆರ್ಡಿನೇಷನ್ ಇಸ್ ಅ ಡೆಲಿಬ್ರೇಟ್ ಫಂಕ್ಷನ್. ಸೊ ಕೋಆರ್ಡಿನೇಷನ್ ಬಿಲ್ಟ್ ಮಾಡ್ಬೇಕಾದ್ರೆ ವಿ ನೀಡ್ ಟು ಫೋಕಸ್ ಆನ್ ಸೇಫ್ಟಿ ಮೆಷರ್ಸ್. ಎಂಪ್ಲಾಯಿ ಆರ್ಗನೈಸೇಷನ್ ಗೋಲ್ ಫಿಲ್ ಆಗ್ಬೇಕಂದ್ರೆ ಎಂಪ್ಲಾಯೀಸ್ ಬೇಕೇ ಬೇಕು. ಅಂಡ್ ಎಂಪ್ಲಾಯೀಸ್ ಸೇಫ್ಟಿ, ರೆಸ್ಪಾನ್ಸಿಬಿಲಿಟೀಸ್, ಎವ್ರಿಥಿಂಗ್ ವಿಲ್ ಬಿ ಆನ್ ದ ಮ್ಯಾನೇಜರ್ಸ್. ಅದನ್ನ ಅವ್ರು ಫೋಕಸ್ ಮಾಡೋದ್ರಿಂದಾನು ಕೋಆರ್ಡಿನೇಷನ್ ಬಿಲ್ಟ್ ಮಾಡ್ಬೇಕು. ಓಕೆ,
And importance of coordination. ಕೋಆರ್ಡಿನೇಷನ್ ಇದ್ರೆ ಬಿಸ್ನೆಸ್ ಏನಾಗುತ್ತೆ, ಗ್ರೋತ್ ಆಗುತ್ತೆ. ಕೋಆರ್ಡಿನೇಷನ್ ಇಲ್ಲ ಅಂತಂದ್ರೆ ನಾವು ಅನ್ಕೊಂಡಿರೋ ಮಟ್ಟಿಗೆ ಬಿಸ್ನೆಸ್ ಗ್ರೋ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಓಕೆ. Functional differentiation. Every department should work towards achieving the goal of the business. ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಆಬ್ಜೆಕ್ಟಿವ್ ಏನಾಗಿರ್ಬೇಕು, ಬಿಸ್ನೆಸ್ ಗೋಲ್ ನ ಅಚೀವ್ ಮಾಡೋದು. ಅದಾಗ್ಬೇಕಂದ್ರೆ ನಮ್ಗೆ ಏನ್ ಬೇಕು, ಕೋಆರ್ಡಿನೇಷನ್ ಬೇಕು. ಓಕೆ. ಅಂಡ್ ಕೋಆರ್ಡಿನೇಷನ್ ಇದ್ರೆ ಏನಾಗುತ್ತೆ, ಸ್ಪೆಷಲೈಸ್ಡ್ ಆಗ್ಬಿಡ್ತೀವಿ ನಾವು. ಅದೇ ವರ್ಕ್ ಅದೇ ಪ್ಲೇಸ್ ನಲ್ಲಿ ನಾವ್ ಏನ್ ಮಾಡ್ತೀವಿ, ಕೋಆರ್ಡಿನೇಷನ್ ರಿಕ್ವೈರ್ಡ್ ಟು ರೀಚ್ ದ ಅಪ್ರೋಚ್ ಇಂಟ್ರೆಸ್ಟ್ ಆರ್ ಒಪಿನಿಯನ್ ಆಫ್ ಸ್ಪೆಷಲಿಸ್ಟ್. ಓಕೆನಾ. ಸ್ಪೆಷಲ್ ಅದೇ ನಾವು ಯಾವ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತೀವಿ ಅದೇ ಡಿಪಾರ್ಟ್ಮೆಂಟ್ ನಾವ್ ಏನಾಗ್ಬಿಡ್ತೀವಿ, ಸ್ಪೆಷಲೈಸ್ಡ್ ಆಗ್ಬಿಡ್ತೀವಿ. ಓಕೆ. ಫಾರ್ ದಟ್ ದೇರ್ ಇಸ್ ಎ ನೀಡ್ ಆಫ್ coordination. The last concept, levels of management. Levels of management, everyone will be knowing we are having three levels. Okay, top level, middle level and lower level. See, top level ಅಲ್ಲಿ board of directors ಇರ್ತಾರೆ, managing directors ಇರ್ತಾರೆ, chairman, president, chief executive officer, general manager and vice principal ಇರ್ತಾರೆ. ಸೊ ಮಿಡಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾರು ಇರ್ತಾರೆ, ಮ್ಯಾನೇಜರ್ಸ್ ಬರ್ತಾರೆ. ಆಪರೇಷನಲ್ ಲೆವೆಲ್ ಅಲ್ಲಿ ಫೋರ್ಮನ್ ಅಂಡ್ ಸೂಪರ್ವೈಸರ್ ಬರ್ತಾರೆ. ಸೊ ಈ ರೀಸೆಂಟ್ ಆಗಿ ನಿಮ್ಗೆ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ ಕೇಳಿದ್ರು ನಿಮ್ಗೆ ಫಾರ್ 8 marks ಎಕ್ಸ್ಪ್ಲೇನ್ ದ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಇಟ್ ಫುಲ್ಲಿ ಡಯಾಗ್ರಾಮ್ ಬರೆದು ಅದನ್ನ ಎಕ್ಸ್ಪ್ಲೇನ್ ಮಾಡಿ. So that the complete managing of business will be in the hands of top management. So top management includes the various persons like ಅಂತ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಅದೇ ತರ ಸ್ಟೆಪ್ಸ್ ಏನ್ ಮಾಡಿ ಮಿಡಲ್ ಲೆವೆಲ್ಗೂ ಮತ್ತೆ ಆಪರೇಷನ್ ಲೆವೆಲ್ಗೆ ಎಕ್ಸ್ಪ್ಲೇನ್ ಮಾಡಿ ಬರೀಬೇಕು ಅಷ್ಟೇ. ಓಕೆ. ಸೊ ನೌ ವಿ ಹ್ಯಾವ್ ಕಂಪ್ಲೀಟೆಡ್ ವಿತ್ ಐ ಕಂಪ್ಲೀಟ್ ಆಗಿ ನಾನು ಏನ್ ಮಾಡಿದೀನಿ ಫಾರ್ ಚಾಪ್ಟರ್ ನಂಬರ್ 1 ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡಿದೀನಿ. Okay, so if you are having any doubt, you can message. So I'll be clearing your doubts. So finally, I want to tell a conclusion for this chapter is ಎಲ್ಲರೂ main points ನ ಕ್ಲೀನ್ ಆಗಿ ಬೈಟ್ ಮಾಡ್ಕೊಳ್ಳಿ. ಒಳಗಡೆ ಕಂಟೆಂಟ್ ಬರೋದಕ್ಕೆ ಪ್ಲೀಸ್ ಅಬ್ಸರ್ವ್ ದ ಪಿಕ್ಚರ್ಸ್. ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ಟೈಮ್ ಸೇವ್ ಆಗುತ್ತೆ, ಎನರ್ಜಿ ಸೇವ್ ಆಗುತ್ತೆ. ಸೊ ಅವಾಗ ನಮ್ಗೆ ಎಕ್ಸಾಮ್ ಹತ್ರ ಬರ್ತಾ ಇದೆ, ಟೈಮ್ ಕಮ್ಮಿ ಇದೆ, ಆ ಟೆನ್ಷನ್ ನಿಮ್ಗೆ ಓದಕ್ಕಾಗಲ್ಲ. ಸೊ ಈ ತರ ನೀವು ಸಿಂಪ್ಲಿಫೈಸ್ ನಲ್ಲಿ ಓದೋದ್ರಿಂದ ಏನಾಗುತ್ತೆ, ಯು ಫೀಲ್ ರಿಯಲಿ ಹ್ಯಾಪಿ ಅಂಡ್ ಯು ವಿಲ್ ಲರ್ನ್ ಮೆನಿ ಥಿಂಗ್ಸ್. ನಿಮ್ ನಾಲೆಜ್ ಗೇನ್ ಆಗುತ್ತೆ ನಿಮ್ಗೆ. ಓಕೆನಾ. ಎನಿ ಡೌಟ್ ಎನಿ ಟೈಮ್ ಯು ಕ್ಯಾನ್ ಮೆಸೇಜ್ ಅಂಡ್ ಯು ಕ್ಯಾನ್ ಕ್ಲಿಯರ್ ಯುವರ್ ಡೌಟ್ಸ್. ಥ್ಯಾಂಕ್ ಯು ಸೋ ಮಚ್.